ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಯ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥದ್ದು. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ನಾವು ಯಾರ್ಯಾರು ಮುಕ್ತಿಯನ್ನು ಪಡ್ಕೊಳ್ಬೇಕಪ್ಪ, ಈ ಜನ್ಮ ಮರಣದಿಂದ ಪಾರಾಗಬೇಕು, ಈ ಸಂಸಾರ ಏಟು ಮಾಡಿದ್ರೂ ಈಟೇ ಐತೆ, ಇದು ಮುಗಿಲಾರ್ದ ಕೆಲಸ ಐತೆ, ಎಷ್ಟೋ ಜನ್ಮದಾಗ ಹಿಂಗೆ ಮಾಡ್ಕೊತ ಬಂದೀವಿ, ಆದರೂ ಇದು ಮುಗಿಯನೇ ಒಲ್ದು ಸಂಸಾರ. ಅದಕ್ಕೆ ಈಗರ ಮಹಾತ್ಮರು ಅವರು ಎಲ್ಲವನ್ನು ತಿಳ್ಕೊಂಡು ಆನಂದವಾಗಿ ಹೋಗಿದ್ದಾರೆ. ಮಹಾತ್ಮರ ಒಂದು ದಾರಿ ನಾವು ಹೋಗ್ಬೇಕು, ಆ ದಾರಿಗೆ ಹೋಗ್ಬೇಕು, ಅವ್ರಂಗೆ ನಾವು ತಿಳ್ಕೊಳ್ಬೇಕು, ಈ ಜನ್ಮ ನಾವು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಮುಮುಕ್ಷತ್ವ ಭಾವ ಇದ್ದಂಥವರಿಗೆ ಭಾಳಷ್ಟು ಯೋಗ್ಯವಾದಂಥ ಈ ಕೈವಲ್ಯ ಪದ್ಧತಿ ನಿಜಗೊಂಡ್ರು ಹೇಳಿದ್ದಾರೆ. ಇದು ಕೂಡ ಸಾಮಾನ್ಯ ಎಲ್ಲ ಸಿಗ್ಬೇಕಂದ್ರೆ, ಯಾಕಂದ್ರೆ ಭಾಳಷ್ಟು ಒಂದು ಪುಣ್ಯ ಇದ್ದವ್ರಿಗೆ ಮಾತ್ರ ಈ ಡೈರೆಕ್ಟ್ ಮಾರ್ಗ ಸಿಗುವಂಥದ್ದು, ಅಂದ್ರೆ ಮುಕ್ತನಾಗಲಿಕ್ಕೆ. ಮತ್ತು ಮುಕ್ತಿ ಸತ್ತ ಮೇಲೆ ಆಗ್ತದೇನ್ರಿ ಅಂದ್ರೆ ಮುಕ್ತಿ ಸತ್ತ ಮೇಲೆ ಆಗುವಂಥದ್ದಲ್ಲ. ನಾವು ಭಾಳಷ್ಟು ವಿಚಾರ ಮಾಡಬೇಕು. ಸತ್ತ ಮೇಲೆ ಮುಕ್ತಿ ಆಗ್ತದೆ ಅಂದ್ರೆ ಸತ್ತ ಮೇಲೆ ಆಗುವಂಥದ್ದಲ್ಲ ಮುಕ್ತಿ. ನಾವು ಶರೀರ ಇದ್ದಾಗೆ ನಾವು ಇಂಥ ಮುಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಶರೀರ ಇದ್ದಾಗೆ ಇದನ್ನು ಪಡ್ಕೊಳಕ್ಕೆ ಸಾಧ್ಯ ಅದ, ಶರೀರ ಹೋದ್ಮೇಲೆ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅದಕ್ಕೆ ಈ ಮುಕ್ತಿ ಅನ್ನುವಂಥದ್ದು ಕೈವಲ್ಯ ಪದ್ಧತಿ ಒಳಗೆ ಭಾಳಷ್ಟು ವಿಚಾರಗಳನ್ನು ಹೇಳಿ, ಒಂದು ವಿಚಾರ ಭಾಳಷ್ಟು ಅವ್ರು ನಮ್ಮ ಎಚ್ಚರಿಕೆ ಕೊಡ್ತಾರೆ. ದುರ್ಗುಣಗಳು ಅನಂತ ಪಾಪಕೃತಿಗಳನ್ನು ಸಂಭವಿಸ್ತಾವೆ. ದುರ್ಗುಣಗಳಿಂದ ಏನಂದ್ರೆ ಭಾಳಷ್ಟು ಪಾಪದ ಕೆಲಸಗಳು ನಡೀತಾವ. ಅದಕ್ಕೆ ಇದರಿಂದ ಏನಾಗ್ತದೆ, ಮನುಷ್ಯ ದುಃಖಕ್ಕೊಳಗಾಗ್ತಾನೆ. ಈಗ ನಾವು ಬಂದೀವಿ, ನಮಗೆ ಭಾಳ ಕಷ್ಟ ಐತ್ರಿ, ಹಂಗೈತ್ರಿ ಹಿಂಗೈತ್ರಿ ಅಂತ ಹೇಳ್ತೀವಿ. ಯಾಕಾಗ್ತದ ಅಂತಂದ್ರೆ ನಾವು ಹಿಂದೆ ಮಾಡಿದಂಥ ಕರ್ಮದ ಫಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವಾ. ನೋಡಿ, ದಾಸರಿಗೆ ಕೂಡ ಅವರಿಗೆ ಕೂಡ ಭಾಳಷ್ಟು ಕಷ್ಟ ಬಂದುಬಿಡ್ತು. ಮಹಾತ್ಮರು ಹಂಗೆ ಅಂದ್ಕೊಳ್ಳಿ, ನಮಗೆ ಬಂತು ಕಷ್ಟ ಅಂತ ಅಂದ್ಕೊಳ್ಳಿಲ್ಲ, ನಮಗೆ ದೇವ್ರ ತಂದಿಟ್ಟ ಅಂತ ಅಂದ್ಕೊಳ್ಳಿಲ್ಲ. ದೇವರಿಗೆ ಬೈಯೋದು ಅನ್ನೋದು ಅಲ್ಲ. ಯಾಕಂದ್ರೆ ನಾವೇನು ಈಗ ನಮ್ಗೆ ದುಃಖ ಆಗಿದೆ, ಕಷ್ಟ ಆಗಿದೆ ಅಂದ್ರೆ ಅದು ನಮ್ಮ ಹಿಂದಿನ ಒಂದು ಫಲದ್ದದು, ಕರ್ಮದ ಫಲ. ಸುಖ ಬಂದದಂತಂದ್ರೂ ಕೂಡ ಹಿಂದಿಂದದು, ಈಗಿಂದಲ್ಲ. ಈಗೇನು ನಾವು ಉಣಾಕತ್ತೀವಿ ಅದೆಲ್ಲ ಹಿಂದಿಲ್ದ ಅಂತ ತಿಳ್ಕೊಬೇಕು. ಅದಕ್ಕೆ ಮಹಾತ್ಮರು ಏನು ಹೇಳಿದ್ರು, ಅವರು ದೇವ್ರಿಗೆ ಬೈಲಿಲ್ಲ, ಪರಮಾತ್ಮಗೆ ಬೈಲಿಲ್ಲ. ಅವರು ಏನು ಬಂದದ, ನಾ ಮಾಡಿದ ಕರ್ಮ ಬಲವಂತ ಆದ್ರೆ ನೀ ಏನು ಮಾಡ್ತೀಯಪ್ಪ, ನೀನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನಿಂದನೇ ಇದು ಆದಂಥದ್ದು ಅಂತಂದ್ರು ಅವರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಇಷ್ಟೆಲ್ಲ ನಮಗೆ ಕಷ್ಟಗಳು ಬರ್ತಾವ, ಮುಂದೆ ಕೂಡ ನಮಗೆ ಏನೈತಪ್ಪ ಅಂದ್ರೆ ನರಕದಲ್ಲಿ ದುಃಖ ಐತೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನೋಡ್ರಪ್ಪ ಆಯುಷ್ಯ ಇರುವವರೆಗೂ ಟೈಮ್ ಐತೆ ಅಂತಾರೆ. ಇದಕ್ಕೆ ಭಾಳ, ಅದಕ್ಕೆ ಮಹಾತ್ಮರು ಒಂದೊಂದು ಕ್ಷಣ ಎಣಿಸಿದ್ರು ನಾವು ಏಟು ಆರಾಮಾಗಿ ಮನಗ್ತೀವಿ ನೋಡ್ರಿ. ಮಹಾತ್ಮರು ಒಂದೊಂದು ಕ್ಷಣ ಕೂಡ ಎಣಿಸಿದ್ರು, ನಮ್ಮ ಆಯುಷ್ಯದಾಗ ಒಂದು ಕ್ಷಣ ಹೋಯ್ತು, 1 ತಾಸು ಹೋಯ್ತು, 2 ತಾಸು ಹೋಯ್ತಂತೆ ಅವ್ರು ಎಣಿಸಿದ್ರು. ನಾವೇ ಭಾರಿ ಆರಾಮಾಗಿ ಅಂತೀವಿ. ಯಾಕಂದರೆ ಪದೇ ಪದೇ ಸಿಗುವಂಥದ್ದಲ್ಲ ಶರೀರ, ಒಂದು ಸಲ ಬಂದುಬಿಟ್ಟದ. ಅದಕ್ಕೆ ಇದನ್ನು ನೀನು ಇದರಿಂದ ಪಾರಾಗಪ್ಪ ಅಂತಾರವ್ರು. ಮತ್ತಿಲ್ಲರಿ ನಾನು ಹಂಗೆ ಮಾಡ್ತೀನಿ ಅಂತಂದ್ರೆ ಹೇಳ್ತಾರೆ ಅವರು, ಈ ಪಾಪದ ಕೆಲಸಗಳಿಂದ. ಪಾಪ ಯಾವುದು? ಶರೀರ ನಾನು ಅಂತ ತಿಳ್ಕೊಂಡದ್ದೇ ದೊಡ್ಡ ಪಾಪ. ನಮಗೆ ಅನ್ಬೇಕಿಲ್ರಿ, ನಮ್ಮ ಸಂಸಾರದಾಗ ನಾವು ಭಾಳ ಚಂದ ಅದೀವಿ ರೀ,
ರೊಕ್ಕ ರೂಪಾಯಿ ಅದಾವ್ರಿ, ನಾವು ಇನ್ನೊಬ್ರಿಗೂ ಅನ್ಯಾಯ ಮಾಡಕ್ಕೆ ಹೋಗಿಲ್ರಿ, ಮೋಸ ಮಾಡಕ್ಕೆ ಹೋಗಿಲ್ರಿ, ಸಂಸಾರ ಕಮ್ಮಗೆ ಮಾಡಕತ್ತೀವಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮರು ಹೇಳ್ತಾರೆ, ಸಂಸಾರ ಅನ್ನೊಂದು ಜಗತ್ತು ಎಲ್ಲನೂ ತೋರ್ತದಲ್ಲ, ಅದು ಸತ್ಯ ಅಂತ ತಿಳ್ಕೊಂಡು ಈ ಶರೀರ ನಾನೇ, ನಂದು, ಇದು ಯಾವಾಗಲೂ ಇರುವಂಥದ್ದು ಅಂತ ತಿಳ್ಕೊಂಡಿದ್ದಾರೆ, ಇದೇ ದೊಡ್ಡ ಪಾಪದ ಕೆಲಸ ಅಂತಾರೆ ಅವರು. ನೀನು ಈ ಭಾವ ಇಟ್ಕೊಂಡಿದ್ದು ನಿನ್ನ ಶರೀರನೇ ನಂದಂತ ತಿಳ್ಕೊಂಡಿದ್ದೆಲ್ಲ, ಇದೇ ಒಂದು ಪಾಪದ ಕೆಲಸ. ಅದಕ್ಕೆ ಇದರಿಂದ ಏನಂದ್ರೆ ನರಕ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಮುಂದಂತಾರೆ ಅವರು. ಮಂದಿದು ಸಾಮಾನು ಕಳುವು ಮಾಡೋದಲ್ಲ, ಫಸ್ಟ್ ನಿನ್ನ ಶರೀರವನ್ನು ಕಳುವು ಮಾಡ್ಕೊಂಡು ಕುಂತಿದೆ ಅಂತಾರೆ ಅವರು. ಇದೇ ನಿನಗೆ ಬಂದದಲ್ಲ, ಈ ಶರೀರ ಬಂದದಲ್ಲ, ಪಾಪ ಪುಣ್ಯವನ್ನು, ಸುಖ ದುಃಖವನ್ನು ಅನುಭವಿಸೋಕೆ ಈ ಶರೀರ ಬಂದದಲ್ಲ, ಈ ಶರೀರನೇ ನಾನು ಅಂತ ಹಿಡ್ಕೊಂಡು ಕುಂತಿ ಅಂದ್ರೆ ನಿನಗೆ ನರಕ ದುಃಖಗಳು ಅಂತಾರೆ. ಮತ್ತಂದ್ರೆ ನಾವೇನು ಅದಕ್ಕೆ ಈ ದುಃಖಗಳಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಮೊದಲು ಏನು ಮಾಡು ಅಂದ್ರೆ ಗುರುವಾಕ್ಯವನ್ನು ಚೆನ್ನಾಗಿ ಕೇಳಿ ಈ ಶರೀರ ನಾನಲ್ಲ ಅಂತ ಅಂದ್ಕೊಳ್ಳೋದು. ಅದಕ್ಕೆ ತನುಭಾವವಳಿಯ ದುಃಖದ ಕೇಡು ಅಂತ ಹೇಳಿದ್ದಾರೆ. ಈ ದುಃಖದಿಂದ ನಾವು ಪಾರಾಗಬೇಕಾಗಿತ್ತಂದ್ರೆ ಈ ಶರೀರ ನಾನಲ್ಲ ಅನ್ನುವಂಥ ದುಡ್ಡಾಗ್ಬೇಕು ನಮಗೆ. ಅರ್ಥ ಆಯ್ತಲ್ಲ? ಅದಕ್ಕೆ ಇಂಥ ನರಕ ದುಃಖಗಳನ್ನು ಅನುಭವಿಸುವುದಲ್ಲದೆ ಪುನಃ ಕನಿಷ್ಠ ಜನ್ಮದಲ್ಲಿ ಹುಟ್ಟಬೇಕಾಗ್ತದ. ಅದಕ್ಕೆ ಈ ರೀತಿ ಇವು ದುರ್ಗುಣಗಳು ಯಾವುವು ಅಂದರೆ ಇಲ್ಲಿ 4ನೆಯ ಒಂದು ಪದದಲ್ಲಿ ಹೇಳ್ತಾರೆ. ಯಾರೋ ಮ್ಯೂಟ್ ಮಾಡಿಲ್ಲ, ಅದನ್ನು ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡಿಕೊಳ್ರಿ ನೋಡಿಬಿಟ್ಟು. ಇಲ್ಲಿ ಏನು ಹೇಳ್ತಾರೆ, 1ರಿಂದ ಅನರ್ಥ ಕೋಟಿ ಬಂದಡಸುತ್ತಿಹುದು ಎಂದೊಡೆ ಈ ಗುಣಾವಳಿಗಳು ಒಂದಿರಲಿ ಇನ್ನೇನಹುದು ಅಂತಾರವರು. 1ರಿಂದನೇ ಬೇಕಾದಷ್ಟು ಕಷ್ಟ ಅದ, ಬೇಕಾದಷ್ಟು ನರಕವನ್ನು ಅನುಭವಿಸ್ಬೇಕಾಗ್ತದೆ. ಇನ್ನು ಈ ದುರ್ಗುಣಗಳ ಸಮೂಹ ಇದ್ದರೆ ಇನ್ನೆಂಥದಪ್ಪ ಅಂತಾರವ್ರು. ಅದಕ್ಕೆ ಈ ದುರ್ಗುಣಗಳ ಪೈಕಿ ಇಲ್ಲಿ ಕೆಲವು ವಿಚಾರಗಳನ್ನು 1ನೆಯ ನುಡಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಸ್ವಲ್ಪ ನೋಡೋಣ. ಮದ ಲೋಭ ಮಾನ ಮೋಹ ಕದನ ಕರ್ಕಶ ಯೌವನದ ಸೋಂಪು ಸೊಬಗು ಸಂಪದ ಸತ್ಕುಲೋದಯ ಪುದಿದ ಲಾವಣ್ಯ ರೂಪು ಮದನ ವಿಕಾರ ಸಿದ್ಧಿಸಿದ ವಾದ ವಶ್ಯ ವರ್ಣದೊದವ ಅನೀತಿಗಳು ಅಂತ 1ನೆಯ ಒಂದು ನುಡಿಯಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಇವೆಲ್ಲ ಇದ್ದು ಅಂತಂದ್ರೆ ಇನ್ನೇನು ಗತಿಯಪ್ಪ ನೀನು ಹಣೆಬರ, ಮುಂದೆ ಭಾಳ ಕಷ್ಟ ಐತಪ್ಪ ಅಂತಾರೆ ಅವ್ರು, ಎಚ್ಚರಿಕೆ ಕೊಡ್ತಾರೆ. ಹಿಂದೆ ಕೂಡ ಭಾಳಷ್ಟು ಹೇಳಿದರು. ಮೋಹದಲ್ಲಿ ಏನೇನಾಯ್ತು, ನಹುಷ ಕೂಡ ಸರ್ಪಾಗಿ ಬಿದ್ದ, ಅಹಲ್ಯದ ಮೋಹದಿಂದ ಇಂದ್ರ ಕೂಡ ಕೆಟ್ಟು ಹೋದ, ಆಕೆ ಅಹಲ್ಯ ಕಲ್ಲಾಗಿ ಬಿದ್ದಳು. ನಾನಾ ರೀತಿಯಿಂದ ಈ ಭೃಂಗ ಆ ಮೋಹದಿಂದಲೇ ನೋಡ್ರಿ ಆ ಹೂವನ್ನು ಈರ್ತಾ ಅಲ್ಲೇ ಮುದುಡ್ಕೊಂಡು ಉಸಿರುಗಟ್ಟಿ ಅದು ಸತ್ತು ಹೋಗಿಬಿಡ್ತು. ಈ ರೀತಿಯಾಗಿ ಎಲ್ಲ ಹೇಳಿದರು. ಕದನ ಅನ್ನುವಂಥದ್ದು ಕೂಡ ಮನುಷ್ಯನಿಗೆ ಒಳ್ಳೆಯದಲ್ಲ. ಅದು ಯಾಕಂದ್ರೆ ಕದನ ಅನ್ನುವಂಥದ್ದು ಅದೊಂಥರ ಬೆಂಕಿ ಇದ್ದಂಗೆ, ಅದು ತನ್ನ ಜಾಗನೇ ಸುಡ್ತದೆ. ಸುಮ್ಮನೆ ಯಾವುದಕ್ಕೂ ಜಗಳಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿನ್ನ ಮನಸ್ಸನ್ನು ಸಮಾಧಾನ ಇಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಏನೇನೋ ಮಾತಾಡಿ ಜಗಳ ಆಡಿ ಅದು ಗದ್ದಲು ಕಾಯ್ಕೊಂಡು ನಿನ್ನ ಮನಸ್ಸು ಹಾಳು ಮಾಡ್ಕೊಂಡು ಉಳಿದವ್ರ ಮನಸ್ಸನ್ನು ಹಾಳು ಮಾಡ್ಕೊಂಡು ಎಷ್ಟು ಸಾಧ್ಯ ಆಗ್ತದೆ? ಯಾರೇನು ಕಟ್ಕೊಂಡು ಹೋಗಂಗಿಲ್ಲ. ಇದೆಲ್ಲ ನಾವು ಇಲ್ಲಿ ಬಂದೀವಿ, ಉಂಡೀವಿ, ಇಲ್ಲೇ ಬಿಡಬೇಕು, ಎಲ್ಲನೂ ಬಿಟ್ಟು ಹೊಂಟು ಬಿಡಬೇಕು ಅನ್ನುವಂಥ ವಿಚಾರವನ್ನು ಗುರು ಮುಖಾಂತರ ಚೆನ್ನಾಗಿ ತಿಳ್ಕೊಂಡು ಇಂಥ ಯಾವುದಕ್ಕೆ ಕೈ ಹಾಕಬಾರ್ದು. ಕದನವನ್ನು ಮಾಡಿದ್ರೆ ಅನರ್ಥವಾಗಿ ಹಾಳಾಗಿ ಹೋಗ್ತೀಯ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಕೌರವರು ಇದಕ್ಕಾಗಿ ಕೆಟ್ಟು ಹೋಗಿಬಿಟ್ರು. ಅದಕ್ಕೆ ಮತ್ತು ಕರ್ಕಶ ಅನ್ನುವಂಥದ್ದು ಕೂಡ, ಇದು ಕರ್ಕಶ ವಾಣಿ ಭಾಳಷ್ಟು ಅನರ್ಥವನ್ನು ತಂದು ಕೊಡ್ತದದು. ಅದಕ್ಕೆ ನಯ ವಿನಯತೆಯಿಂದ ಮಾತುಗಳು ಇರಬೇಕು ಅನ್ನುವಂಥದ್ದನ್ನು ಮೊನ್ನೆ ಭಾಳ ವಿಚಾರಗಳು ಬಂದವು. ಅದರಲ್ಲಿ ಕೂಡ ಯಾಕಂದ್ರೆ ಮೃದು ವಾಣಿಯಿಂದ ಕೂಡಿದಂಥ ಮನುಷ್ಯ ಭಾಳಷ್ಟು ಎಲ್ರಿಗೂ ಬೇಕಾಗ್ತಾನೆ. ಮಾತಾಡಿದ್ರೆ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಈ ಭಾಳಷ್ಟು ಭಗವಂತ ಇಲ್ಲಿ ವಿಚಾರಗಳನ್ನು ತಿಳಿಸ್ತಾನೆ ನೋಡ್ರಿ. ಈ ಮಾತು ಹೆಂಗಿರ್ಬೇಕಂದ್ರೆ ಇವು ಮೃದುತ್ವ ಭಾವದಿಂದ ಇತ್ತು ಅಂತಂದ್ರೆ ಎಲ್ರಿಗೂ ಬೇಕಾಗ್ತಾನತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔಹದೌದು ಅನ್ಬೇಕಂತ, ಹಂಗೆ ಇರ್ಬೇಕಂತ ಮಾತುಗಳು ಹೇಳ್ತಾರೆ ಅವರು. ಹೀಗೆ ಅದರದ್ದು ಒಂದು ದೃಷ್ಟಾಂತ ಭಾಳ ಚೆಂದ ಕೊಡ್ತಾರೆ. ಕೆಲವು ದೃಷ್ಟಾಂತ ನಾವು ನೋಡ್ಕೊಂಡು ಹೋಗೋಣ. ಒಂದು ಹಲ್ಲಿಗೆ ಗೊತ್ತಿರ್ತದೆ, ಆದರೂ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಒಂದು ಸಲ ಹಲ್ಲಿಗೆ ಮತ್ತು ನಾಲಿಗೆಗೆ ಜಗಳ ಬಿದ್ದುಬಿಡ್ತು. ನಮ್ಮಲ್ಲಿರುವಂಥ ಹಲ್ಲಿಗೆ ಮತ್ತು ನಾಲಿಗೆಗೆ ಜಗಳ ಬಿತ್ತು. ಹಲ್ಲುಗಳು ಹೇಳ್ತಾವ, ನಾವು 32 ಮಂದಿ ಇದ್ದೀವಿ ಆಯಿತಾ. ನೀನು ನಮ್ಮ ಸಂಗಡ ನೀನೇನಾದ್ರು ಜಗಳ ಮಾಡಿದ್ದು ಆದರೆ
ವೈರತ್ವ ಮಾಡಿದ್ದೇ ಆದ್ರೆ ನಿನ್ನ ವ್ಯವಸ್ಥೆ ನೆಟ್ಟಗಾಗಲಿಕ್ಕಿಲ್ಲ ಅಂತ ನಾಲಿಗೆಗೆ ಎಚ್ಚರಿಕೆ ಕೊಟ್ಟು ನೋಡ್ರಿ. ಯಾಕಂದ್ರೆ ನೀನು ನಮ್ಮ ನಡುವೆ ಇರ್ತಿದ್ದಿ, 32 ಮಂದಿ ನಾವದೀವಿ, ನೀವು ಒಬ್ಬನೇ ಇರ್ತಿದ್ದಿ, ನೀನು ನಮ್ಮ ತಂಟೆಗೆ ಬರಬೇಡ. ನಮ್ಮ ತಂಟೆಗೆ ಬಂದಂದ್ರೆ ನಿನ್ನ ನೆಟ್ಟಗಾಗಂಗಿಲ್ಲ ನೋಡು ನಿನ್ನ. ಯಾಕಂದ್ರೆ ನೀನು ನಮ್ಮ ನಡುವೆ ಇರ್ತಿದ್ದಿ, ಏನಾದರೂ ಮಾಡಿದಂದ್ರೆ ನಿನ್ನನ್ನು ನಾವು ಇಚ್ಛಿಗೆ ಬಿಡ್ತೀವಿ ನಿನ್ನನ್ನು ಅಂತ ಅವಾಗ ಹೇಳಿದ್ವು. ಸಿಟ್ಟು ಬಂದು ಹಲ್ಲುಗಳು ನಾಲಿಗೆಗೆ ಹೇಳಿದ್ವು. ನಾಲಿಗೆ ಏನು ಹೇಳ್ತದ, ನೀವು 32 ಮಂದಿ ಇದ್ದದ್ದು ನಿಜ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಅನ್ನಂಗಿಲ್ಲಪ್ಪ. ನೀವು 32 ಮಂದಿ ಇದ್ದದ್ದು ನಿಜ, ಆದ್ರೆ ನೀವು ಬಲಿಷ್ಠರು ಇರ್ಬೋದು, 32 ಮಂದಿನೂ ಇರ್ಬೋದು, ನೀವು ಭಾಳ ಶಕ್ತಿವಂತರು ಇರ್ಬೋದು, ಇಲ್ಲ ಅಂತ ನಾ ಹೇಳಂಗಿಲ್ಲ. ನನಗೇನಾದರೂ ಮಾಡಿದ್ರೆ ನೀವು ನಮಗೆ ಭಾಳ ಶಕ್ತಿ ಅದ, ನಾವು ಭಾಳಷ್ಟು ಬಲಿಷ್ಠರದೀವಂತ ನೀವೇನಾದ್ರೂ ನನಗೇನಾರ ಮಾಡಿದ್ರೆ ನಿಮ್ಮ 32 ಮಂದಿಯನ್ನು ಒಂದು ಕ್ಷಣದ ಇಲ್ಲದಂಗೆ ಮಾಡಿಬಿಡ್ತೀನಿ ನಾನು ಅಂಥದ್ದು ನಾಲಿಗೆ ನೋಡ್ರಿ. ಯಾಕೆ ಅದ್ರ ಮಧ್ಯೆ ಸಿಕ್ಕಾಕೊಂಡು ಬಿದ್ದಂಥ ನಾಲಿಗೆ ಹೇಳ್ತದ, ನೀವು ಒಂದು ವೇಳೆ ನನಗೆ ಏನಾರ ಒಂದೇ ಆದಿದು ಅಂತೇಳ್ಬಿಟ್ಟು ಹಂಗೆ ಮಾಡಿ ನನಗೇನಾದ್ರೂ ಮಾಡಿದ್ರೆ ನಿಮಗೇನು ಮಾಡ್ತೀನಿ ಅಂದ್ರೆ ಒಂದು ಕ್ಷಣದಲ್ಲಿ ಇಲ್ದಂಗೆ ಮಾಡಿಬಿಡ್ತೀನಿ ನಿಮ್ಗೆ. ಅದು ಹೆಂಗಂದ್ರೆ ಯಾವನಾದರೂ ಶ್ರೀಮಂತನಾದ ಒಬ್ಬ ಒಳ್ಳೆಯ ವ್ಯಕ್ತಿ ಯಾಕಂತಂದರೆ ಅವನು ಮಾನವಂತನಾದಂಥ ಪುರುಷನಿಗೆ ಒಂದು ಮಾತು ಕರ್ಕಶವಾದಂಥ ಒಂದು ಮಾತು ಆಡಿದ್ರೆ ಅಥವಾ ಒಂದು ಕೆಟ್ಟ ಮಾತು ಆಡಿದ್ರೆ ನೀವೆಲ್ಲರೂ ಏನು ಮಾಡ್ತೀರಿ, ಉದುರಿ ಹೋಗ್ತೀರಿ. ಅಲ್ಲನು ನೀವೆಲ್ಲ ಏನು ಅದೀರಿ ಅಲ್ಲ 32 ಮಂದಿ ಉದುರಿ ಹೋಗಿಬಿಡ್ತೀರಿ. ಆತ ಸಿಟ್ಟು ಮಾಡಿಕೊಂಡು ನಿಮ್ಮ ಕಪಾಳಕ್ಕೆ ಒಂದೇಟು ಬಾರಿಸಿದ್ನಂತಂದ್ರೆ ನೀವೆಲ್ಲರೂ ಬಿದ್ದು ಉದುರಿ ಹೋಗ್ಬಿಡ್ತೀರಿ. ಅದಕ್ಕೆ ಆ ರೀತಿ ಮಾತಾಡುವಂಥದ್ದು ನನ್ನ ಕೈಯಾಗ ಐತಿ. ಏನಾದರೂ ಒಂದು ಕೆಟ್ಟ ಮಾತು ಆಡಿಬಿಟ್ರೆ ನೀವು ಸುಮ್ಮಿರ್ತಾರೆ, ನಿಮ್ಗೆ ಕಪಾಳ ಕುಂದಿಟ್ಟು ಬಾರಿಸಿಬಿಡ್ತಾರೆ, ಎಲ್ಲ ಬಿದ್ದು ಹೋಗಿಬಿಡ್ತೀರಿ ನೀವು. ಇದು ನಿಮ್ಮ ಕೆಲಸ ಅಂತ ಯಾಕಂತಂದ್ರೆ ಈ ರೀತಿಯಾಗಿ ನಾನು ಮನಸ್ಸು ಮಾಡಿದ್ರೆ ಹಂಗೆ ಮಾಡ್ತೀನಿ ಅಂತ ಹೇಳ್ತದೆ. ಇದನ್ನು ಕೇಳಿದಂಥ ಹಲ್ಲುಗಳು ಏನು ಮಾಡಿದ್ವು, ಖರೇನಪ್ಪ ಏನಾರು ಅಂದ್ಬಿಟ್ಟು ಯಾರಿಗಾರ ಬೈದ್ಬಿಟ್ನಂದ್ರೆ ಮತ್ತು ಅವ್ರೇನು ಹೊಡಿಲಾರ್ದಿರ್ತಾರೆ, ಹೊಡೆದಾಗ ಬಿಡ್ತಾರಂತ ಕೇಳಿ ಸುಮ್ಮದು ಅಂತ. ಹಿಂಗೆ ಇಲ್ಲಿ ಕೂಡ ಹೇಳ್ತಾರೆ, ಬಿರುಸು ಅಂದರೆ ಕರ್ಕಶ ನುಡಿ, ಬಿರುಸು ಮಾತಾಡೋದು. ಯಾರು ಮಾತಾಡಿದ್ರೆ ನೋಡ್ರಿ ಮನಸ್ಸುಗಳೇ ಕೆಟ್ಟು ಹೋಗಿಬಿಡ್ತಾವೆ, ಆ ಥರ ಮಾತಾಡ್ತಿರ್ತಾರಲ್ಲ. ನಮ್ಮ ಲೌಕಿಕದಾಗ ನೋಡ್ರಿ ಇದು ಹೆಂಗೆ ಐತಿದ್ರೆ ಎಲ್ಲನೂ ಬರ್ತಾವಿದ್ರೆ. ಇದು ನಿಜವಾದ ವಿದ್ಯೆ ರೀ, ಬ್ರಹ್ಮ ವಿದ್ಯೆ ಇದು. ಜಗತ್ತಿನೊಳಗೆ ಪ್ರತಿಯೊಬ್ಬನಿಗೆ ಇದು ಬೇಕಾಗ್ತದೆ. ಆದ್ರೆ ಮತ್ತು ಯಾಕ್ರಿ ಮತ್ತು ಎಲ್ಲರೂ ಕೇಳವಲ್ರಲ್ರಿ, ಅವ್ರು ಎಷ್ಟು ಚಂದ ಸಂಸಾರ ಮಾಡ್ತಾರೆ, ರೊಕ್ಕ ರೂಪಾಯಿ ಗಳಿಸ್ತಾರೆ, ಅದ್ರಾಗ ಮನಸ್ಸಿಟ್ಕೊಂಡು ಕುಂತಾರೆ ಅಂದ್ರೆ ಇಂಥದ್ದು ಇದನ್ನು ಪಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಯಾಕಾಗಲ್ಲ, ರೊಕ್ಕ ರೂಪಾಯಿ ಬೇಕಾದಟ್ಟು ಇರ್ಬೋದು, ಆದ್ರೆ ಪುಣ್ಯ ಬೇಕಲ್ಲ, ಹಿಂದೆ ಮಾಡಿದಂಥ ಪುಣ್ಯ, ಅದು ನಿಷ್ಕಾಮದ ಪುಣ್ಯ. ಅವರು ಫಲಾಪೇಕ್ಷೆ ಇಟ್ಕೊಂಡು ಕಾಮ್ಯ ಭಾವನೆಯಿಂದ ಪುಣ್ಯ ಮಾಡಿರ್ತಾರೆ, ಭೋಗಕ್ಕೆ ಗುರಿಯಾಗಿದ್ದಾರೆ ಅವರು. ಅದಕ್ಕೆ ಭೋಗದಲ್ಲಿ ಬೇಕಾದಷ್ಟು ವೈಭೋಗದ ಜೀವನ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ತುಂಬ ವಂಚಿತರಾಗಿದ್ದಾರೆ, ಭಾಳ ಅನರ್ಥವನ್ನು ಹೊಂದಿದ್ದಾರೆ ಅವರು. ಯಾಕಂದ್ರೆ ಇದಕ್ಕೆ ಈ ಮಾರ್ಗಕ್ಕೆ ಬರಬೇಕಾಗಿತ್ತು. ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದಿಲ್ಲ. ಇವತ್ತು ನಾವು ಕುಂತು ಕೇಳ್ತೀವಂದ್ರೆ ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದಿಲ್ಲ. ನಾವು ರೊಕ್ಕ ರೂಪಾಯಿ ಕೋಟಿ ರೊಕ್ಕನೇ ಭಾಳ ದುಡ್ರಿ, ಅವ್ರು ಭಾಳ ಆಸ್ತಿವಂತರು ಅಂತ ಏನು ಹೇಳೋದು ಬೇಕಾಗಿಲ್ಲ. ನಿಜವಾದ ಸಂಪತ್ತು ಅಂದರೆ ಇದು ಕೇಳುವಂಥದ್ದು. ಅದಕ್ಕೆ ಈ ಸಂಪತ್ತನ್ನು ಗಳಿಸ್ಬೇಕಾದ್ರೆ ಏನು ಬೇಕು, ಪುಣ್ಯದ ಫಲ ಬೇಕಾಗ್ತದೆ ಇದಕ್ಕೆ. ಅದಕ್ಕೆ ಈ ರೀತಿ ಕೂಡ ಇಲ್ಲಿ ಕೂಡ ಹೇಳಲಿಕ್ಕೆ ಕಾರಣ ಅಂದರೆ ಬಿರುಸು ನುಡಿ ಅನ್ನುವಂಥದ್ದು ಅನರ್ಥ ಸಂಭವ ಆಗ್ತದೆ. ಬಾಯಿ ತೆಗೆದ್ರೇ ಇನ್ನೊಬ್ಬರಿಗೆ ತಾಪಾಗುವಂಥದ್ದು, ಬಿರುನುಡಿ ಆಡೋದ್ರಿಂದ ಇನ್ನೊಬ್ರಿಗೆ ನೋವು ಕೊಡುವಂಥದ್ದು ಯಾವತ್ತೂ ಮಾಡಬಾರ್ದು. ಅದರಿಂದ ಏನಾಗ್ತದೆ, ಅನರ್ಥ ಆಗ್ತದೆ ಅನ್ನುವಂಥ ವಿಚಾರವನ್ನು ಅದಕ್ಕೆ ಕರ್ಕಶ ಮಾತನಾಡುವಂಥದ್ದು ಯೋಗ್ಯ ಅಲ್ಲ, ನಯ ವಿನಯತೆಯಿಂದ ಮಾತಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ದೃಷ್ಟಾಂತ ಭಾಳ ಅದ್ಭುತವಾಗಿ ಹೇಳ್ತಾರೆ. ಹೆಂಗಂದ್ರೆ ಒಂದು ಊರಾಗ ತಂದೆ ಮಗ ಇಬ್ಬರಿದ್ದರು, ಮತ್ತು ಅಜ್ಜನೂ ಇದ್ದ, ಮನೇಲಿ 3 ಜನ ಇದ್ದರು. ಒಂದು ದಿವಸ ತಂದೆ ಮಗ ಇಬ್ಬರು ಸೇರಿಕೊಂಡು ಒಂದು ಶ್ರೀಮಂತರ ಓಣಿಯಲ್ಲಿ ಹೊಂಟಿದ್ರು ನೋಡ್ರಿ. ಅವರಿಬ್ಬರು ಸೇರ್ಕೊಂಡು ಹೆಂಗೆ ಹೊಂಟಿದ್ರೆ ಕೈ ತಂದೆ ಮಗನ ಕೈ ಹಿಡ್ಕೊಂಡು ತಂದೆ ಹೋಗ್ತಿದ್ದ. ಒಂದು ದಾರಿಯಲ್ಲಿ ನೋಡ್ರಿ, ಆ ಓಣ್ಯಾಗ ದಾರ್ಯಾಗ ದೊಡ್ಡ ಮನೆ ಇರ್ತಾವೆಲ್ಲ, ದೊಡ್ಡ ದೊಡ್ಡ ಮನೆಗಳು ಕಟ್ಟಿರ್ತಾರಲ್ಲ, ದೊಡ್ಡ ಮನೆ ಇತ್ತು. ಮ್ಯಾಲ ಅಂತಸ್ನಾಗ ಒಬ್ಬ ಸಾವುಕಾರ ಕುಂತಿದ್ದ. ಆತನ ದೇಹ ದಡೂತಿಯಿಂದ ದಪ್ಪ ಇತ್ತು ಆತನ ದೇಹ. ಆತ ಕೂತಿದ್ದ. ಮಗ ಅಂದ್ರೆ ಹುಡುಗನು ಆ ಸಾವುಕಾರವನ್ನು ನೋಡಿದ. ಹಿಂಗೆ ಮ್ಯಾಲೆ ಹಿಂಗೆ ನೋಡಿದ. ಆ ಹುಡುಗ ಮ್ಯಾಲೆ ಹಿಂಗೆ ನೋಡಿದ. ಒಬ್ಬ ಸಾವುಕಾರ ದಪ್ಪ ಇದ್ದ ಆತ ಕೂತ್ಕೊಂಡಿದ್ದ. ಅದನ್ನು ನೋಡಿ ಆ ಹುಡುಗ ನಗಕ್ಕೆ ಶುರು ಮಾಡಿದ.
ಆ ಸಾವ್ಕಾರ ಅಚಾನಕ್ ಇವ ಹುಡುಗನ ಮುಖ ನೋಡಿದ, ಈ ಹುಡುಗ ನಗಾಕತ್ತೇನ ಸಾವ್ಕಾರ ನೋಡಿ. ಅದಕ್ಕೆ ಆತಗೆ ಅನಿಸ್ಬಿಡ್ತು, ಈ ಹುಡುಗಗೆ ನಮ್ಮ ಶ್ರೀಮಂತಿಕೆ ಈ ವೈಭೋಗಗಳನ್ನು ನೋಡ್ಯಾನ, ಮನೆ ಎಷ್ಟು ಚಂದ ಅದಲ್ಲ ಅಂತ ತಿಳ್ಕೊಂಡಾನ, ಇಷ್ಟು ಸಂತೋಷಪಟ್ಟು ನಗಾಕತ್ತೇನತ್ತ. ಅದರಿಂದ ಬಾಲಕನಿಗೆ ಏನಾದರೂ ಒಂಚೂರು ಕೊಡಮ್ಮ ನಮ್ಮ ಕಡೆಯಿಂದ ಅಂತ ಅನಿಸ್ತದೆ. ಇಷ್ಟು ನಗಾಕತ್ತೇನಂದ್ರೆ ನಮ್ಮ ವೈಭೋಗವನ್ನು ನೋಡಿ ಮನೆ ನೋಡಿ ಸಂತೋಷಪಟ್ಟಿದ್ದಾನತ್ತ, ನಮ್ಮ ಶ್ರೀಮಂತಿಕೆ ನೋಡಿ ಸಂತೋಷಪಟ್ಟಿದ್ದಾನೆ. ಅದಕ್ಕೆ ನಾವೇನಾರ ಇಟ್ಟು ಕೊಡಬೇಕು ಅಂತ ಕರೆಸ್ರಿ ಅಂತ ಅಂದ. ಅದು ಆಳ್ದ ಮಕ್ಕಳನ್ನ ಕೊಟ್ಟು ಕಳಿಸಿದ. ಕೆಳಗಡೆ ಹುಡುಗ ಹೋಗ್ತಾನೆ, ತಂದೆ ಮಗ ಹೋಗ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬಾ ಅಂಥೇಳಿ ಕಳಿಸಿದ. ಸಾವ್ಕಾರ ಹೇಳ್ಯಾನಪ್ಪ ಬರ್ರಿ ಅಂತೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಅವ್ರ ತಂದೆ ಮಗನಿಗೆ ಹೇಳಿದರು, ಸಾವ್ಕಾರ ನಿಮಗೆ ಬಾ ಅಂತಾರ ಬರ್ರಿ ಅಂತ ಹೇಳಿದರು. ಅದಕ್ಕೆ ಮ್ಯಾಲೆ ಬಂದು ಇಬ್ಬರು ತಂದೆ ಮಗ ಮ್ಯಾಲೆ ಬಂದು ನೀನು ಯಾಕಷ್ಟು ನಗಕತ್ತೀಯಲ್ಲ, ಯಾಕೆ ನಗಕತ್ತಿ, ಏನು ಕಾರಣ ಅಂತ ಕೇಳಿದಾತ. ಹಂಗೆ ಅಂದಾಗ ಆ ಹುಡುಗ ಅಂತದ, ಸಾವ್ಕಾರ ನೋಡ್ರಿ, ಆ ಹುಡುಗ ಅಂತದ, ಸಾವ್ಕಾರ ಇಷ್ಟು ದಪ್ಪಾಗಿದೆಯಲ್ಲ ನೀನು, ಅಕಸ್ಮಾತ್ ನನಗನ್ನಿಸಿದ್ದನ್ನೇ ನಾನು ಹೇಳಕತ್ತೀನಿ ಸಾವ್ಕಾರ, ಎದಕ್ಕೆ ನಕ್ಕೆ ಅಂಥೇಳಿ, ಇಷ್ಟು ದಪ್ಪಾಗಿದೆಯಲ್ಲ, ಅಕಸ್ಮಾತ್ ನಿನ್ನ ಸತ್ರ ನಿನ್ನನ್ನು ಕೆಳಗೆ ಹೆಂಗೆ ತರಬೇಕು, ಹೆಂಗೆ ತರ್ತಾರ ಅಂತ ವಿಚಾರ ಮಾಡಿದೆ. ನಗು ಬಂತು, ನಕ್ಕೆ ಅಂತಂದತ್ತ. ಇಷ್ಟು ದಪ್ಪ ಇದ್ದಂಥ ಶರೀರ ಅಕಸ್ಮಾತ್ ನೀವು ಸತ್ತು ಬಿಟ್ರೆ ನಿನ್ನ ಹೆಂಗೆ ಕೆಳಗೆ ತರಬೇಕು, ತರ್ತಾರೆ ಇವರು ಅಂತ ನಗು ಬಂತು, ನಾನು ನಕ್ಕೆ ಅಂತ ಹೇಳ್ದೆ. ಸಾವ್ಕಾರನಿಗೆ ಭಾಳ ಸಿಟ್ಟು ಬಂತು. ಯಾಕಂದ್ರೆ ಅದು ಮನಸ್ಸಿನಾಗ ಬೇರೆ ರೀತಿ ಅಂದ್ಕೊಂಡಿದ್ದೆ. ನನ್ನ ಶ್ರೀಮಂತಿಕೆ ನೋಡಿ ಖುಷಿಪಟ್ಟಿದ್ದಾನ, ನನ್ನ ಮನೆ ನೋಡಿ ಸಂತೋಷಪಟ್ಟಿದ್ದಾನೆ, ನನ್ನ ವೈಭೋಗಗಳ ಜೀವನವನ್ನು ನೋಡಿ ಸಂತೋಷಪಟ್ಟಿದ್ದಾನೆ ಅಂದಂಥವ್ನಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಸಿಟ್ಟು ಬಂದು ಬಾಲಕನ ಕಂಬಕ್ಕೆ ಕಟ್ಟಿ ಹೆಂಗೆ ಮಾತಾಡ್ತಾನೆ ಇವನು, ಕಟ್ಟಿ ಹಾಕ್ರಿ ಅಂತ ಅಲ್ಲಿ ಕಟ್ಟಿ ಹಾಕಕ್ಕೆ ಹೇಳಿದ ಆಳು ಮಕ್ಕಳಿಗೆ. ಅಲ್ಲೇ ನಿಂತಿದ್ದ ತಂದೆ, ಸಾವ್ಕಾರೇ ಹಾಗೆಲ್ಲ ಮಾಡಬೇಡ್ರಪ್ಪ, ದಯವಿಟ್ಟು ಮಾಡಬೇಡ್ರಿ, ನನ್ನ ಬಾಲಕನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಬುದ್ಧಿ ಇದ್ರೆ ಹಿಂಗೆ ಯಾಕೆ ಮಾತಾಡ್ಯಾನ, ಅದಕ್ಕೆ ಚೊಲ್ಲನೆ ಮಾತಾಡ್ತಿದ್ದ, ಅವನಿಗೆ ಕಟ್ಟಬೇಡ್ರಿ, ಅವನಿಗೆ ಬುದ್ಧಿ ಇರ್ಲಾದಕ್ಕೆ ಈ ಥರ ಮಾತಾಡ್ಯಾನ ಸಾವ್ಕಾರ್ರೆ, ಅಕಸ್ಮಾತ್ ನೀವು ಮ್ಯಾಲೆ ಸತ್ರ ಅದು ಹೆಂಗೆ ತರ್ಬೇಕಂತ ಯಾಕೆ ಅನ್ಬೇಕು, ಅಕಸ್ಮಾತ್ ನೀವು ಸತ್ರ ನಿಮ್ಮನ್ನು ಕಡಿದು ಚೂರು ಮಾಡಿ ಹೆಡಿಗೆ ತುಂಬಿ ಕೆಳಗೆ ತರಬೇಕು ಅಂತಂದಾತ. ನಿಮ್ಮನ್ನು ಕಡ್ದು ಸಣ್ಣ ಚೂರು ಮಾಡಿ ಹೆಡಿಗೆ ತುಂಬಿ ಕೆಳಗೆ ತಂದ್ರೆ ಆಯಿತು, ತರ್ತಾರೆ. ಅದಕ್ಕೆ ಆ ಬುದ್ಧಿ ಇಲ್ಲ, ಅದಕ್ಕೆ ಹಂಗೆ ಅಂದನ ಅಂದ. ಈತನ ಮಾತು ಕೇಳಿ ಮತ್ತಿಷ್ಟು ಕೋಪ ಬಂದುಬಿಡ್ತದೆ. ಇದನ್ನು ಕಂಬಕ್ಕೆ ಕಟ್ರಿ ಅಂತಂದು ಅದಕ್ಕೂ ಕಂಬಕ್ಕೆ ಕಟ್ಟಿ ಹಾಕ್ಬಿಟ್ಟಾರೆ ನೋಡ್ರಿ. ಈ ಸುದ್ದಿಯನ್ನು ಕೇಳಿದ ಅಜ್ಜ ಮನೆಯಾಗಿದ್ದನು ನೋಡ್ರಿ. ಅಜ್ಜಗೆ ಸಾವ್ಕಾರಿಗೆ ಏನು ಮಾಡೋದು ಅಂತಂದು ಪಾಪ ಬಂದು ನಮಸ್ಕಾರ ಮಾಡಿದ ಸಾವ್ಕಾರ್ರೆ ಇವರಿಬ್ಬರಿಗೆ ಬುದ್ಧಿ ಇಲ್ಲ ಸಾವ್ಕಾರ್ರೆ, ಬುದ್ಧಿ ಇದ್ರೆ ಇವ್ರು ಯಾಕಿಂತ ಮಾತಾಡ್ಯಾರ, ಅಕಸ್ಮಾತ್ ನೀವು ಸತ್ರ ಕಡಿದು ಎಡಿಗೆಯನ್ನು ತುಂಬಿ ತರೋದಕ್ಕಿಂತ ಮನೆಗೆ ಚಿಮಣಿ ಎಣ್ಣೆಯನ್ನು ಉಗಿದು ಬೆಂಕಿ ಹಚ್ಚಿ ಬಿಡೋದು ಎಲ್ಲದಕ್ಕೂ ಒಳ್ಳೆಯದು ಅಂದ್ಬಿಟ್ರು ನೋಡ್ರಿ. ಆಗ ಸಾವ್ಕಾರನಿಗೆ ಮತ್ತಿಷ್ಟು ಸಿಟ್ಟು ಬಂದುಬಿಡ್ತು. ಆ ಮುದುಕನನ್ನು ಸಹ ಕಂಬಕ್ಕೆ ಕಟ್ಟಿ ಹಾಕಿಬಿಟ್ಟಿದ, ಬಾರ್ಕೋಲಿನಿಂದ ಹೊಡಿಲಿಕ್ಕೆ ಶುರು ಮಾಡಿಬಿಟ್ರು ನೋಡ್ರಿ. ಇನ್ನು ಹೆಚ್ಚಿಗೆ ಹೇಳೋದು ಕಾರಣ ಏನಪ್ಪ ಅಂತಂದ್ರೆ, ಈ ಕಠೋರ ವಾಣಿಯಿಂದ ಈ ರೀತಿ ಮನುಷ್ಯನಿಗೆ ಹೆಂಗಾಗ್ತಂದ್ರೆ ಅನರ್ಥನೇ ಸಂಭವ ಆಗ್ತದೆ, ಅದರಿಂದ ಸುಖ ಇಲ್ಲ. ಅದರಿಂದ ಮನುಷ್ಯನಿಗೆ ಕರ್ಕಶ ವಾಣಿ ಇಟ್ಕೋಬಾರ್ದು ಅಂತ ಹೇಳ್ತಾರೆ ಮಹಾತ್ಮರು. ಭಾಳ ನಯ ವಿನಯತೆಯಿಂದ ಇರಬೇಕು. ಇದು ಯಾಕಂದರೆ ಇದು ಮನುಷ್ಯನಿಗೆ ಸಾಧ್ಯ, ಬೇರೆ ಯಾವಕ್ಕೂ ಹೇಳಂಗಿಲ್ಲ. ಇದು ಶಾಸ್ತ್ರ ಇವೆಲ್ಲ ಯಾತಕ್ಕೆ ಬಂದವಂದ್ರೆ ಮನುಷ್ಯನಿಗೆ ಇಷ್ಟೆಲ್ಲ ಭಗವಂತ ಬರೆದಿಟ್ಟ, ಗುರು ರೂಪಾಗಿ ಹೇಳಕ್ಕೆ ಬಂದ. ಇದು ಮನುಷ್ಯರೇ ತಿಳ್ಕೊಳ್ಳುವಂಥದ್ದು, ಯಾವುದಕ್ಕೋ ಬೇರೆಯವಕ್ಕಲ್ಲ. ಏನು ಪ್ರಾಣಿ ಪಕ್ಷಿಗಳಿಗೆ ಹೇಳ್ತಾರೆ ನೀವೆಲ್ಲ, ಭಗವಂತ ಏನು ಪ್ರಾಣಿ ಪಕ್ಷಿಗಳಿಗೆ ಬರೆದಿಟ್ಟಾನೆ. ಯಾಕಂದರೆ ನಿನ್ನ ಪುಣ್ಯದ ಫಲದಿಂದ ಶರೀರ ಬಂದುಬಿಟ್ಟದ, ಅದ್ಭುತವಂತ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ. ಏನು ಮಾಡಿದೆ, ಒಂದು ಅವಕಾಶ, ಒಂದು ಜನ್ಮದ ಇಷ್ಟು ಜನ್ಮಗಳದಾಗ ಇದು ಒಂದು ಅವಕಾಶ ಮಾನವ ಜನ್ಮದಲ್ಲಿ. ಮತ್ತು ನಾಯಿ ನರಿ ಹಂಗೆ ನಿದ್ರೆ, ಆಹಾರ, ಭಯ, ಮೈಥುನಂಚ ಇದೇ 4 ರೀತಿಯಿಂದ ಮಾಡಿಕೊಂಡು ಸತ್ಕೊಂಡು ಹೋದ್ರೆ ನಿನಗೆ ಮನುಷ್ಯ ಅಂತಾರೇನಂದ್ರೆ ಅಲ್ಲ, ಪಶು ಅಂತಾರೆ. ಇದನ್ನು ನಿನ್ನನ್ನು ನೀ ಬರೀ ಮಂದಿ ವಿಷಯ ಮಾತಾಡೋಕೆ ಹೋಗ್ಬೇಡ, ಮಂದಿ ವಿಷಯ ತಿಳ್ಕೊಳಕ್ಕೆ ಹೋಗ್ಬೇಡ. ಮೊದಲು ನಿನ್ನ ವಿಷಯ ಮೊದಲು ತಿಳ್ಕೊಂಡು ಮಹಾತ್ಮರೇ ಆಗಿಬಿಟ್ಟಾರಂತಲ್ಲ, ನೀನು ಮಹಾತ್ಮನೇ ಆಗ್ಬೇಕು, ಅದೇ ದಾರಿಗೆ ಬರ್ಬೇಕು. ನೀನು ಇರಲಿ ಅಂದ್ರೆ ಮಹಾದೇವ್ ಆಗಿಬಿಡ್ತಿದೆ. ಇಲ್ಲಿ ಹೇಳುವಂಥದ್ದೇನು, ನಾವು ಅಷ್ಟೇ ಮಹಾತ್ಮರಾಗಿರೀವಿ, ನೀವೆಲ್ಲರೂ ಹಿಂಗೆ ಆಗ್ರಿ ಅಂತ ಅನ್ನುವಂಥದ್ದಲ್ಲ. ಇಲ್ಲಿ ಎಲ್ಲರೂ ಪರಮಾತ್ಮನ ಸ್ವರೂಪಗಳೇ, ಪರಮಾತ್ಮನೇ ಆಗ್ಬೇಕಾಗ್ಯದಿಲ್ಲ.
ಇಲ್ಲರಿ ಅವ್ರ ಮಹಾತ್ಮರು ಆಗಿ ಹೋಗಿಬಿಟ್ಟಾರ್ರಿ ಅಂತ ಹೇಳ್ಬಿಟ್ಟು ನಾವು ಹಂಗೆ ಅನ್ಕೊಂತ ಕುಂದ್ರೋದಲ್ಲ, ಮತ್ತು ಅವ್ರ ದಾರಿಯಿಂದ ನಾವು ನಡಿಬೇಕಲ್ಲ, ಅವ್ರ ದಾರಿಗೆ ನಾವು ನಡಿಬೇಕಾಗ್ತದೆ. ಯಾವಾಗ ನೀನು ಅವ್ರ ದಾರಿಗೆ ನಡೆದು ಪರಿಪೂರ್ಣ ಆ ಮಾರ್ಗವನ್ನು ತಲುಪ್ತಿದ್ದಿ ಆವಾಗ ನೀನು ಆನಂದವಾಗಿ ಇರ್ತಿದ್ದಿ ಹೊರತಾಗಿ ಮಹಾದೆವ್ವಾಗಿ ಈ ಭೂಮಿಯ ಮೇಲೆ ಹೇಳ್ತಾರಲ್ಲ ಪುನರಪಿ ಜನನಂ ಪುನರಪಿ ಮರಣಂ, ಸಾಯುವಂಥದ್ದು ಹುಟ್ಟುವಂಥದ್ದು ಎಷ್ಟೇ ಜನ್ಮಗಳು. ಅದಕ್ಕೆ ಹೇಳ್ತಾರೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನು ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ ಅಂತ ಹೇಳಿದ್ದಾರೆ ಅವರು. ಯಾವಾಗ ಈ ಭೂಮಿ ಹುಟ್ಟ್ಯದ ಆವಾಗಿಂದ ಹುಟ್ಟಿದವಕ್ಕೆ ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ ಅಂದರೆ ಏನು ಹೇಳಬೇಕು? ಇನ್ನುವರೆಗೆ ಮಾನವ ಶರೀರ ಬಂದುಬಿಟ್ಟದೀಗ, ಕೋಟೆಯ ಬಾಗಿಲು ತೆಗೆದಂಗೀಗ ನಾವು ಕೋಟೆ ಒಳಗೆ ಹೋಗ್ಬೇಕೀಗ. ಮತ್ತು ಸಂಸಾರ ಅನ್ನುವಂಥದ್ದು ತಿಂಡಿ ಕೈಗೆ ಹತ್ತದಪ್ಪ ತುರ್ಸ್ಕೊಂತ ನಾವು ಬಾಗಿಲಿಗೆ ಬಿಟ್ಬಿಟ್ಟಿವಿ ಅಂದ್ರೆ ಮತ್ತು ಮುಂದೆ ಕೋಟೆನೇ ಬಾಗಿಲು ಸಿಗ್ತದೆ. ಹಿಂದಿನ ದೃಷ್ಟಾಂತ ಬಂದಾವು. ಹಾಗಾಗಿ ಮನುಷ್ಯ ಯಾವುದಕ್ಕೆ ತಳುವುದೇ ಮಾಡ್ಬೋದು, ಯಾವುದು ಭವಹರಣ ಮೊದಲೇ ಮಾಡಿಕೊಡ್ಬೇಕಾದಂಥ ಕೆಲಸ ಇದ್ದೇ ನೋಡ್ರಿ. ಜನ್ಮ ಸಾರ್ಥಕ, ಈ ಶರೀರ ಬಂದದಕ್ಕೂ ಈ ಶರೀರದಿಂದ ಸಾರ್ಥಕತೆ ಮಾಡ್ಕೋಬೇಕಂತಂದ್ರೆ ಏನು ಮಾಡ್ಕೊಳ್ಬೇಕು? ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಯೌವನದ ಸೋಂಪು ಅಂದ್ರೆ ಪ್ರಾಯದ ಸೌಂದರ್ಯ. ಯೌವನ ಕಾಲ ಬಂತಂದ್ರೆ ಮನುಷ್ಯನಿಗೆ ನೋಡ್ರಿ ಭಾಳಷ್ಟು ಚಂಚಲ ಸ್ವಭಾವ ಇರುವಂಥದ್ದು. ಇಲ್ಲಿ ಕೂಡ ಹೇಳ್ತಾರೆ ಯೌವನ ಕಾಲ ಬಂತಂದ್ರೆ ಮನುಷ್ಯನಿಗೆ ಒಂದು ಥರದ ಸೌಂದರ್ಯ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಆ ಒಂದು ಯೌವನ ಸಂದರ್ಭ ಹಂಗೆ ಇರ್ತದೆ. ಹಂದಿ ಕೂಡ ಚಲೋ ಕಾಣ್ತದಂತ. ಎಲ್ಲಿ ಒಂದು ಸೌಂದರ್ಯ, ಒಂದು ಯೌವನ ಸಂದರ್ಭದಲ್ಲಿ ಹಂದಿ ಕೂಡ ಚಲೋ ಕಾಣ್ತದಂತ ನೋಡ್ರಿ. ಅಂಥ ಒಂದು ಸೌಂದರ್ಯ ಆವಾಗ ಬರುವಂಥದ್ದು. ಈಗ ಈ ರೀತಿಯಾಗಿ ಮನುಷ್ಯ ಯೌವನ ಕಾಲದಲ್ಲಿ ಸೌಂದರ್ಯ ಉಳ್ಳವನಾಗಿರ್ತಾನೆ. ಈ ಸೌಂದರ್ಯ ಯಾಕಂದ್ರೆ ಮನುಷ್ಯನಿಗೆ ಈ ಸೌಂದರ್ಯ ಯೌವನ ಸಂದರ್ಭದಲ್ಲಿ ಏನು ಸೌಂದರ್ಯ ಇರ್ತಲ್ಲ ಮನುಷ್ಯನಿಗೆ ಅವಾಗ ಏನಾಗ್ತದೆ? ಮದ ಬಂದುಬಿಡ್ತದೆ. ನನ್ನಂಥ ಶಕ್ತಿ, ನನ್ನಂಥ ಸೌಂದರ್ಯ ಯಾರಲ್ಲಿಯೂ ಇಲ್ಲ, ನಾ ಬಲು ಚೆಲುವ ಚೆಲಿವಿ. ಆ ಚೆಲುವ ಚೆಲಿವಿ ಎಷ್ಟು ದಿವಸ ಇರ್ತದ? ಸ್ವಲ್ಪ ದಿವಸನೇ ಅದು. ಅವಾಗ ಏನಾಗ್ತದ? ದುರಿತ ಕುಲ ಬಂದು ಎನಿಸುವ ಯೌವನವನು ಅಂತ ಹೇಳ್ಯಾರ ಅವರು. ಯೌವನ ಸಂದರ್ಭ ಹೆಂಗೆ ಐತೆ ಅಂದ್ರೆ ಭಾಳ ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು ನೋಡ್ರಿ. ಯಾಕಂದ್ರೆ ಯೌವನ ದುರಿತ ಕುಲ ಬಂದು ಎನಿಸುವುದು ಯೌವನ ಅಂತ ಹೇಳ್ಯಾರ. ಯೌವನ ಸಂದರ್ಭದಲ್ಲಿ ಪಾಪದ ಕೆಲಸಗಳು ಭಾಳ ಜರುಗ್ತವೆ. ಯಾಕಂದ್ರೆ ಮದ ಅನ್ನುವಂಥದ್ದು ಹಂಗೆ ಮಾಡಿಸ್ತದೆ ಆ ಟೈಮ್ನಲ್ಲಿ. ನಾವೆಷ್ಟೋ ಜನ ಜೈಲಿಗೆ ಹೋಗಿದ್ದಾರಿಲ್ಲ ಯಾವುದಕ್ಕೆ? ಒಂದು ಯೌವನ ಸಂದರ್ಭದಲ್ಲಿ ಈ ಒಂದು ಮನುಷ್ಯನಿಗೆ ಮದ ಬಂದು ಅದಕ್ಕೆ ನನ್ನಂಥ ಶಕ್ತಿ ಯಾರಲ್ಲಿಲ್ಲ, ನನ್ನಂಥ ಶಕ್ತಿನೂ ಇರ್ತದೆ, ಸೌಂದರ್ಯನೂ ಇರ್ತದೆ. ಆ ಸಂದರ್ಭದಲ್ಲಿ ಮಾಡಬಾರ್ದು ಕೆಲಸಗಳನ್ನು ಮಾಡಿ ಜೀವನನೇ ನಷ್ಟ ಮಾಡ್ಕೊಂಬಿಡೋದು ಹೋಗೋದೋಯ್ತು. ಹಾಗಾಗಿ ಈ ರೀತಿ ಮದದಿಂದ ಕೂಡಿಕೊಂಡು ಅನಂತ ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೆ ಯೌವನದಲ್ಲಿ ಮನುಷ್ಯನಿಗೆ ಸ್ವಭಾವ ಸಿದ್ಧವಾಗಿ ಈ ಪಾಪದ ಕೃತಿಗಳು ಸಂಭವ ಆಗ್ತವೆ. ಭಾಳ ಎಚ್ಚರಿಕೆ ಇರಬೇಕಾಗ್ತದೆ. ಅದಕ್ಕೆ ಅವರು ದುರಿತ ಕುಲ ಬಂದು ಎನಿಸುವ ಯೌವನವನು ಅಂತ ಹೇಳ್ತಾರೆ. ಅಂದ್ರೆ ಯೌವನ ಅವಸ್ಥೆಯು ಪಾಪಗಳ ಸಮೂಹಕ್ಕೆ ಬಂದು ಆಗಿರುವಂಥದ್ದು ಅಂತ ನೋಡ್ರಿ. ಅದಕ್ಕೆ ಹೇಳ್ತಾರೆ ದುರಿತ ಕುಲ ಬಂದು ಅಂದ್ರೆ ಪಾಪಗಳ ಸಮೂಹಕ್ಕೆ ಬಂದು ಎನಿಸುವಂಥದ್ದು ಯೌವನ. ಈ ಜೈಲಿನಾಗೆಲ್ಲ ಬಿದ್ದಂಥವ್ರು ಯಾವುದು? ಎಲ್ಲ ಯೌವನ ಸಂದರ್ಭದಲ್ಲಿ ಮಾಡಿದಂಥ ಒಂದು ಕೆಲಸಗಳು ಅವೆಲ್ಲ. ಅದಕ್ಕೆ ಇಲ್ಲಿ ಕೂಡ ಅಂದಮೇಲೆ ಯೌವನದಿಂದ ಕೂಡಿದಂಥ ವಿಶೇಷ ಸೌಂದರ್ಯ ಇತ್ತು ಅಂದ್ರೆ ತೀರ ಹೋಯ್ತು. ಪಾಪದ ಕೆಲಸಕ್ಕೆ ಲೆಕ್ಕವೇ ಇಲ್ಲ. ಇವೆಲ್ಲ ಬರ್ತಾವಲ್ಲ ನಿನ್ನನ್ನು ನಾಶ ಮಾಡೋಕ್ಕೆ ಬಂದಂಥವು ಅಂತ ತಿಳ್ಕೋಬೇಕು. ಇದ್ರಾಗೇನು ಮದಗಳು ಏನು ಕೊಟ್ಟಿದ್ದಾರಲ್ಲ ಇವೆಲ್ಲ ನಿನ್ನನ್ನು ನಾಶ ಮಾಡುವಂಥವು, ಬೇರೆದವ್ರಿಗೆಲ್ಲ ನಿನಗೆ. ಸೊಬಗು ಅಂದರೆ ವಯ್ಯಾರದಿಂದ ಕೂಡಿದಂಥದ್ದು. ಯೌವನದಿಂದ ಕೂಡಿದ ಮನುಷ್ಯನು ವಯ್ಯಾರ ಅಂದರೆ ನಯವಾಗಿದ್ದಂಥ ವಸ್ತ್ರ ಆಭರಣಗಳನ್ನು ಹಾಕಿಕೊಂಡು ವಯ್ಯಾರ ಮಾಡುವಂಥದ್ದು. ಹೆಣ್ಣು ಗಂಡಿನ ಮುಂದೆ ವಯ್ಯಾರ ಮಾಡುವಂಥದ್ದು, ಹೆಣ್ಣು ಗಂಡಿನ ಮುಂದೆ ವಯ್ಯಾರ ಮಾಡುವಂಥದ್ದು. ಯಾವಾಗ? ಯೌವನ ಸಂದರ್ಭದಲ್ಲಿ. ಇದು ಚಣಕ ಪಣಕ ಅಂತ ಇದನ್ನು ಡ್ರೆಸ್ ಹಾಕ್ಕೊಂಡು ಅದನ್ನು ತಿರುಗ್ತದೆ, ಅದನ್ನು ಇದ್ರ ಮುಂದೆ ತಿರುಗ್ತದೆ ನೋಡಿರಿ. ಇದೆಲ್ಲ ಈ ರೀತಿ ಸುಳಿದಾಡುವಂಥದ್ದು. ಈ ರೀತಿ ಇದು ಕೂಡ ಏನು ಆಗ್ತದಂದ್ರೆ ಇದು ಪಾಪದ ಕೆಲಸಕ್ಕೆ ದಾರಿ ಮಾಡಿಕೊಡುವಂಥದ್ದು. ಇದು ಕೂಡ ಈ ವಯ್ಯಾರ ಅನ್ನುವಂಥದ್ದು ಮನುಷ್ಯನಿಗೆ ಅನರ್ಥವನ್ನು ಉಂಟು ಮಾಡ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಸಂಪದ ನೋಡ್ರಿ ಭಾಳಷ್ಟು
ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಸಂಪದಂದ್ರೆ ಯೌವನ ಅವಸ್ಥೆಯಲ್ಲಿ ಬರುವಂಥದ್ದು. ಸಂಪತ್ತು, ಯೌವನ ಅವಸ್ಥೆ, ವಯ್ಯಾರ, ಯಾಕಂತಾರೆ ಈ ರೀತಿ ಇದ್ದಾಗ ಈ ಸಂಪತ್ತು ಪ್ರಾಪ್ತ ಆಯಿತು ಅಂದಾಗಂತೂ ತೀರ ಹೋಯ್ತು. ಯಾಕೆ ಮತ್ತಿಷ್ಟು ಪಾಪದ ಕೆಲಸಗಳು ಶುರುವಾಗ್ತಾವೆ. ಮೊದಲೇ ಈ ಸ್ವಭಾವ ಹೆಂಗಿರ್ತದ್ರಿ ಮನುಷ್ಯನ ಸ್ವಭಾವ, ಏನಾದರೂ ಈ ಥರ ಇದ್ದುಬಿಟ್ರೆ ಈ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಮರ್ಕಟ ಇದ್ದಂಗೆ ಇರ್ತದೆ. ಅದು ಗಿಡದಿಂದ ಗಿಡಕ್ಕೆ ಜಿಗುವಂಥದ್ದು ಹೋಗೋದಿಲ್ಲ, ಮಂಗ ಕೋತಿ ಅನ್ನುವಂಥದ್ದು ಅದ್ರ ಸ್ವಭಾವ. ಅದಕ್ಕೆ ಏನಾಗ್ತದೆ, ಮತ್ತೊಂದಿಷ್ಟು ಏನಾದರೂ ಕುಡಿಸಿಬಿಟ್ರೆ ಅದಕ್ಕೆ ಏನಾಗ್ತದೆ, ಮತ್ತೊಂದಿಷ್ಟು ಜಿಗಿಲಿಕ್ಕೆ ಶುರುವಾಗ್ತದೆ. ಆಮೇಲೆ ಹೆಂಗೆ ಮನುಷ್ಯನಿಗೆ ಈ ರೀತಿ ಮಂಗ ಜಿಗಿದಾಡ್ದಂಗೆ ಜಿಗಿತದೋ ಅದೇ ರೀತಿ ಯೌವನ ಅವಸ್ಥೆ, ವಯ್ಯಾರ ಮತ್ತು ಸಂಪತ್ತು ಇವು ಮೂರೂ ಇದ್ದುಬಿಟ್ಟು ಅಂತಂದ್ರೆ ಯೌವನ ಅವಸ್ಥೆ, ಇದು ವಯ್ಯಾರ ಮತ್ತು ಸಂಪತ್ತು ಇವು ಮೂರು ಪ್ರಾಪ್ತ ಆದ್ರಂತೂ ತೀರ ಹೋಯ್ತು. ಇವನಿಗೆ ನಾವು ಅನ್ನೋರು ಗೊತ್ತಾಗಲ್ಲ, ನಮ್ಮವ್ರಂತೂ ಗೊತ್ತಾಗಲ್ಲ, ಇವ್ರ ಪರರು, ಇವ್ರ ಸಜ್ಜನರು, ಇವ್ರ ದುರ್ಜನರು ಯಾವುದು ತಿಳಿಯಂಗಿಲ್ಲ ನೋಡ್ರಿ ಮನುಷ್ಯನಿಗೆ. ಸಂಪತ್ತು ಅದಕ್ಕೆ ಮಹಾತ್ಮರ ನಿಜಗೊಂಡ್ರೆ ಎಷ್ಟು ಚಂದ ಹೇಳ್ತಾರೆ, ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು, ಎಡರೆಡಿಸಿದ ವೇಳೆಯೋಳು ಧೈರ್ಯವನು, ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು, ಕಡು ಜೌವನದೋಳು ವಿಕೃತಿ ದೂರದಿಹುದನು, ಪಿಡಿದ ನೇಮವನೆಡೆಬಿಡದತಿ ಛಲವನು ಅಂತ ಕೇಳಿದ್ರು ಅವರು. ಎಂಥ ಅದ್ಭುತವಾಗಿ ಮಹಾತ್ಮರು ಕೇಳ್ಕೊಂಡಂಥದ್ದು ನಾವು ಯಾವತ್ತಾದ್ರೂ ಇಂಥವು ಕೇಳಿವೇನ್ರಿ? ಇಲ್ಲವೇ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಸಂಪತ್ತು ಬಂದಾಗ ನಮಗೆ ಸಂಪತ್ತು ಬಂತು ಅನ್ನೋದಕ್ಕಿಂತ ಭಾಳಷ್ಟು ಕಷ್ಟಕ್ಕೆ ತೊಗೊಂಡು ಹೋಗ್ಬಿಡ್ತದೆ ಆ ಸಂಪತ್ತು. ಇಲ್ಲಿ ಕೂಡ ಹೇಳ್ತಾರೆ, ಅದಕ್ಕೆ ಸುಖ ಬರುವುದಕ್ಕಿಂತ ದುಃಖ ಬರಲ್ಲ ಹೇಳಣ್ಣ, ದುಃಖ ತೆರೆಸಿತು ಜ್ಞಾನದ ಕಣ್ಣ ಅಂತಾರೆ ಮಹಾತ್ಮರು. ಅವರು ಸಂಪತ್ತು ಬಂತು ಅಂತಂದ್ರೆ ಅವ್ರೇನು ಖುಷಿ ಪಟ್ಟಿದ್ದಾರೇನೋ ಅಂದ್ರೆ ಖುಷಿ ಪಡಂಗಿಲ್ಲ. ಈ ಕೆಲವೊಂದು ದೃಷ್ಟಾಂತಗಳು ಮೊದಲೇ ಬಂದಿದ್ದಾವೆ. ಯಾಕಂದ್ರೆ ಪರಮಾತ್ಮ ಪಾರ್ವತಿ ಮೇಲ್ಗಡೆ ಹೊಂಟಿದ್ರು, ಸ್ವಲ್ಪ ಸಿಂಪಲ್ ಶಾರ್ಟ್ನಲ್ಲಿ ಹೇಳಿಬಿಡ್ತೀನಿ. ಹೋಗ್ತಾ ಇರಬೇಕಾದಾಗ ಭಜನೆ ಮಾಡ್ಕೊತ ಒಬ್ಬನ ಕೂತಿದ್ದ ಕೆಳಗಡೆ ಪಾರ್ವತಿ ನೋಡಿದ್ರೆ ಆತ ಯಾರಲ್ಲಿ ಕುಂತತ ಅಂದ, ನನ್ನ ಭಕ್ತ ಅದನತ ಅಂದಗಳನ್ನೇ. ಹೌದಾ ನಿನ್ನ ಭಕ್ತನ? ಹೌದು, ನನಗೆ ನನ್ನೇ ಭಕ್ತಿ ಮಾಡ್ತಾನತ, ನಿಜ ಭಕ್ತ ಅದ ನನಗೆ ಅಂತ ಹೇಳಿದ ಪರಮಾತ್ಮ. ಹೌದಾ, ಪರೀಕ್ಷೆ ಮಾಡ್ತೀನಿ ಅಂತ ಪಾರ್ವತಿ ಕೆಳಗೆ ಇಳ್ದೇ ಬಿಟ್ಲು. ಮುಂದುಗಡೆ ಎಲ್ಲ ಲಕ್ಷ್ಮೀ ರೂಪಾಗಿ ಎಲ್ಲ ವಜ್ರ ವೈಡೂರಿ ಹಾಕ್ಕೊಂಡು ತಳ ಅನ್ನಂಗೆ ಬಂದು ನಿಂತಳು. ಈತ ಕಣ್ಣು ಮುಚ್ಕೊಂಡು ಭಜನೆ ಮಾಡ್ತಿದ್ದ. ಏನು ಬೇಕು ಹೇಳಪ್ಪ ಅಂತ ಬಂದು ಮುಂದೆ ನಿಂತು ಕಣ್ಣು ತೆಗೆದು ನೋಡ್ತಾನೆ. ಚಕ್ಕಂತ ಕಣ್ಣು ಮುಚ್ಚಿದ್ರು ಕೂಡ ಬೆಳಕು ಖಂಡಿತತೆಗ ಚಕ್ಕಂತ ಕಣ್ಣು ತೆಗೆದು ನೋಡ್ತಾನೆ. ಮುಂದೆ ನಿಂತಿದ್ದಳು, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ಏನು ಬೇಕು ಹೇಳು, ನೀನು ಏನು ಕೇಳ್ತಿದ್ದಿ ಕೇಳು, ತಲತಲಾಂತರ ಕುಂತು ತಿನ್ನುವಷ್ಟು ಆಸ್ತಿ ನಿನಗೆ ಸಂಪತ್ತು ಕರುಣೆ ಮಾಡ್ತೀನಿ ನಾನು, ಹೇಳು ಅಂತಂದಳಕಿ. ಅವ್ವ ತಾಯಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಭಾಳ ಖುಷಿ ಆಯಿತು ತಾಯಿ ನಿನ್ನ ನೋಡಿ ಅಂತಂದ. ನಿನಗೇನು ಬೇಕು ಕೇಳು ಕೊಡ್ತೀನಿ ಅಂತಂದಳು. ಅವ್ವ ನೀನು ನನಗಿವಾಗ ಒಂದು ಮಾತು ಕೇಳಿದಿ, ಏನು ಬೇಕು ಕೊಡ್ತೀನಿ ಅಂತಂದಿಯಲ್ಲ, ನಾನು ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ, ಇವತ್ತು ನೀ ಭೇಟಿ ಆಗಿದೆಯಲ್ಲ ಇನ್ನೆಂದಿಗೂ ನನಗೆ ಭೇಟಿ ಆಗಬೇಡ ಅಂತಂದತ್ತ. ನನಗೆ ಯಾವುದು ಬೇಕಾಗಿಲ್ಲ, ಇವತ್ತು ಭೇಟಿ ಆಗಿದೆಯಲ್ಲ ನಿನ್ನ ನೋಡಿದೆ ನಾನು, ಆಯ್ತು ಇನ್ನು ಯಾವತ್ತೂ ಭೇಟಿ ಆಗೋದು ಬೇಡ ತಾಯಿ. ಯಾಕಂದ್ರೆ ನನಗೆ ಈಗ ಶಿವ ಅಂತೇಳಿ ಶಿವನ ಒಂದು ನಾಮಸ್ಮರಣೆ ಸಾಕು, ನನಗೆ ಅದೇ ದೊಡ್ಡ ಸಂಪತ್ತದ. ಈ ಸಂಪತ್ತು ಮುಂದೆ ಯಾವ ಸಂಪತ್ತು ನನಗೆ ಬೇಕಾಗಿಲ್ಲ. ಯಾಕಂದ್ರೆ ಈ ಸಂಪತ್ತು ಅಂತ ನಾನು ನಿನ್ನ ಸಂಪತ್ತು ನಾ ಬಯಸಿದ್ರೆ ಈ ಸಂಪತ್ತು ಕಳ್ಕೊಂಡ್ಬಿಡ್ತೀನಿ. ನೋಡಿ ಎಂಥ ಒಂದು ಮಾತು ರೀ, ಎಂಥ ಮಾತು. ಈ ಸಂಪತ್ತು ನನಗೆ ಬೇಕಾದ್ರೆ ಆ ಸಂಪತ್ತು ನನಗೆ ಬೇಡ, ಆ ಸಂಪತ್ತು ಬೇಕಾದ್ರೆ ಈ ಸಂಪತ್ತು ನಾನು ಕಳ್ಕೊಂಡ್ಬಿಡ್ತೀನಿ. ನನಗೆ ಇದೇ ಸಂಪತ್ತು ಮುಖ್ಯ. ಆತನ ಭಜನೆ ಮಾಡ್ತೀನಿ, ಸ್ಮರಣೆ ಮಾಡ್ತೀನಿ, ಶಿವನ ಪರಮಾತ್ಮನ ಸ್ಮರಣೆ ಮಾಡ್ತೀನಿ. ಇದಕ್ಕಿಂತ ದೊಡ್ಡ ಸಂಪತ್ತು ನನಗೆ ಯಾವುದು ಬೇಕಾಗಿಲ್ಲ. ನಾ ಭಾಳ ಆನಂದವಾಗಿದ್ದೀನಿ. ನೀ ಬಂದೆ ಅಂದ್ರೆ ನನ್ನ ಮನಸ್ಸು ಇನ್ನೂ ಚಂಚಲಾಗಿಬಿಡ್ತದೆ, ನನಗೆ ಮದ ಬರ್ತದೆ, ದುರ್ಗುಣಗಳು ಸೇರ್ತಾವ, ನನಗೆ ಪರಮಾತ್ಮನ ಭಜನೆ ಮಾಡೋಕ್ಕಾಗಂಗಿಲ್ಲ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಳಕ್ಕಾಗಂಗಿಲ್ಲ, ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಅಂತ ಗೊತ್ತಾಗಂಗಿಲ್ಲ, ಯಾರು ಮಹಾತ್ಮರು ಅಂತ ಕೂಡ ಗೊತ್ತಾಗಂಗಿಲ್ಲವ. ನೀ ದೂರ ಇರು ತಾಯಿ, ನನಗೆ ಬೇಡ, ನನಗೇನೇನು ಬೇಡ ತಾಯಿ, ನನಗೆ ಭಾಳ ನೆಮ್ಮದಿಯಿಂದ ಇದ್ದೀನಿ, ಅದನ್ನು ಸ್ಮರಣೆ ಮಾಡ್ಕೊತ ನಾನು ಭಜನೆ ಮಾಡ್ಕೊತ ಕೂತ್ಕೊಂಡಿದ್ದೀನಿ, ನನಗೇನು ಬೇಡ ತಾಯಿ ಅಂತಂದುಗಳನ್ನೇ ಮುಖ ಸಣ್ಣದೈತೆ ಅಕ್ಕಿದು. ತಕ್ಷಣ ಬಂದು ಪರಮೇಶ್ವರ ಬಾಜು ಕೂತ್ಕೊಂಡ್ಳು. ಯಾಕೆ ಮುಖ ಸಣ್ಣ ಮಾಡಿದಲ್ಲ, ಏನಾಯಿತು ಅಂದಳು. ಹೌದು ನೀ ಹೇಳಿದ್ದು ಖರೆ ಅದ,
ನಾ ಏನು ಕೊಡ್ತೀನಿ ಅಂದ್ರೆ ಆತ ಅಲ್ಲ ಅಂದ, ನಿನ್ನ ಸ್ಮರಣೆನೇ ಸಾಕಂದ, ಆತ ನಿಜವಾದ ಭಕ್ತ ಅಂತಂದಳಂತ. ಹಾಗಾಗಿ ಮಹಾತ್ಮರು ಹೇಳ್ತಾರ, ಇಂಥದನ್ನು ಬಯಸಿದ್ರೆ ಏನಂದ್ರೆ ಇಲ್ಲ, ನಾವು ಇದನ್ನು ಬೇಕಂತಿದ್ರೆ ಬೆನ್ನು ಬಿದ್ದು ನಾವು ಹಾಳಾಗಕತ್ತೀವಿ. ನಾವು ಅರ್ಥ ಮಾಡ್ಕೋಬೇಕು. ಮಹಾತ್ಮರು ಒಂದೇ ವಿಚಾರ, ಬಾರದು ಬಪ್ಪದು ತಪ್ಪದು, ಅದು ಹಿಂದೆ ಬಿದ್ದರೆ ಸಿಗಂಗಿಲ್ಲಪ್ಪ. ಆದ್ರೆ ಬರೋದು ಬಂತು, ಒಂದು ವೇಳೆ ನಿನ್ನ ಪ್ರಾರಬ್ಧದಲ್ಲಿ ಇತ್ತು ಆ ಸಂಪತ್ತು ಬಂತಂದ್ರೆ ನೀ ಹಾಳಾಗಬೇಡ, ನೀನು ಹುಷಾರಾಗಿರು. ಅದಕ್ಕೆ ಮಹಾತ್ಮರು ಹೇಳಿದರು, ಮನುಷ್ಯನಿಗೆ ಇದು ವಿವೇಕ ಇರಬೇಕಲ್ಲ. ಅದಕ್ಕೆ ಸಿರಿ ಬಂತು ಅಂದಾಗ ನನಗೇನು ಮದದಾಗ ಓಲಾಡಿಸ್ಬಿಟ್ಟಿದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಮಾನವ ಜನ್ಮ ಅಪರೂಪಕ್ಕೆ ಬಂದದ್ದು, ಮಾನವ ಜನ್ಮ ಬಂದದ್ದು ಅಪರೂಪಕ್ಕೆ ಬಂದದಪ್ಪ. ಮತ್ತು ಇದು ಸಿರಿ ಸಂಪತ್ತು ಬಂತದ, ಅದರಾಗ ಮುಳುಗಿ ಹೋದ್ನಂದ್ರೆ ಈ ಸಮಯವನ್ನು ಎಲ್ಲವನ್ನು ಹಾಳು ಮಾಡ್ಕೊಂಡ್ಬಿಡ್ತೀನಿ, ಈ ಶರೀರವನ್ನು ಹಾಳು ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನು. ಹೌದು, ಈಗ ಬರಬೇಡ ಅಂದರೂ ಕೂಡ ಸಿರಿ ಸಂಪತ್ತೂ ಬರ್ತದೆ. ಬರಬಾರ್ದು ಅಂತ ದುಃಖ ಹೆಂಗೆ ಬರ್ತದೋ, ಬರಬಾರ್ದು ಅಂತ ನಾವೇನು ಅರ್ಕಿ ಒತ್ತಿಲ್ಲ, ಆದರೂ ಕೂಡ ಸುಖ ಬರೋದು ಕಷ್ಟ ಬರೋದು ಅದೇ ಅದಾವೆ. ಆದ್ರೆ ಬರಬಾರ್ದು ಅಂದ್ರೆ ದುಃಖನೂ ಹೆಂಗೆ ಬರ್ತದೋ ಅದ್ರಂಗೆ ಸುಖನೂ ಬರ್ತದೆ. ಆದ್ರೆ ದುಃಖ ಬಂತು, ಆಮೇಲೆ ಅದ್ರ ಮೇಲೆ ಸುಖ ಬಂತು ಅಂದಾಗ ಆ ಸುಖದಲ್ಲೇ ಮೈ ಮರಿಯುವಂಗೆ ನನಗೆ ಬೇಡ. ಆದ್ರೆ ಸಿರಿ ಸಂಪತ್ತು ಬೇಕಾದಷ್ಟು ಬರಲಿ, ನಾ ಬೇಡ ಅಂದ್ರೆ ಬಿಡಂಗಿಲ್ಲ. ಯಾಕಂದ್ರೆ ನನ್ನ ಅದ್ರಾಗ ಬರೋದಿತ್ತಂದ್ರೆ ಬಂದೇ ಬರ್ತದೆ. ಆದ್ರೆ ಅದ್ರ ಜೊತೆಗೆ ನನಗೆ ಒಂದು ಬೇಕು ನೋಡಿ, ಏನು? ವಿನಯತೆ ಕೊಡು ಅನ್ನುವಂಥದ್ದು. ಅದಕ್ಕೆ ಮಹಾತ್ಮರು ಭಾಳಷ್ಟು ಅದ್ಭುತವಾಗಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಈ ಮೂರು ಬಂತಂದ್ರೆ ಇವನಿಗೆ ಏನಾಗ್ತದ, ಯಾರ್ದು ಗೊತ್ತಂಗಿಲ್ಲ. ಎಂಥವ್ರು ಏನು ಹೇಳಿದ್ರು ಕೂಡ ಮಾತು ಕೂಡ ಕೇಳೋಕ್ಕಾಗಂಗಿಲ್ಲ. ತನ್ನ ಮನಸ್ಸಿಗೆ ಬಂದಂಗೆ ಆಚರಣೆ ಮಾಡ್ತಾನೆ. ಇದರಿಂದ ಏನಾಗ್ತಾವ, ಅನಂತ ರೀತಿಯಿಂದ ಪಾಪದ ಕೆಲಸಗಳು ನಡೀತಾವೆ. ಅದರಿಂದ ಮನುಷ್ಯ ಯೌವನ ಸಂಪತ್ತು ಬಂದ ಕಾಲದಲ್ಲಿ ಬಹಳ ಜಾಗ್ರತೆ ಇರಬೇಕು. ನಮಗೆ ಸಂಪತ್ತು ಬಂತು ಅಂದ್ರೆ ಹಾರಾಡಂಗಿಲ್ಲ, ಅದಲ್ಲ. ಅದೇ ಪ್ರಕಾರ ದುಃಖ ಬಂದಾಗೂ ನಾವು ಕುಗ್ಗಂಗೂ ಇಲ್ಲ. ಎರಡೂ ನನಗೂ ಅಲ್ಲ, ಸಂಪತ್ತೂ ಅಲ್ಲ, ದುಃಖನೂ ನಂದಲ್ಲ. ನಿಂದು ಕೆಲಸ ಏನು? ಭಗವಂತನ ಸ್ಮರಣೆ ಏನಾರೇ ಇರಲಿ, ಅದನ್ನು ಪಾದಕ್ಕೆ ಹಾಕಿ ಹೋಗುವಂಥದ್ದು. ಯಾವುದು ಬಂದ್ರೆ ಯಾವುದೂ ಶಾಶ್ವತ ಅಲ್ಲ. ಬಿಸಿಲಿದ್ದಾಗ ಏನು ನೆರಳಿದ್ದಲ್ಲಿ ಬಿಸಿಲಿದ್ದರೆ ನೆರಳು. ಈ ಸುಖ ದುಃಖ ಎರಡನ್ನು ಅನುಭವಿಸೋಕೆ ಬಂದಂಥ ಶರೀರ ಎರಡನ್ನು ಅನುಭವಿಸ್ಬೇಕಾಗ್ತದೆ. ಬರೀ ಸುಖದಿಂದ ಇರ್ತೀವಿ ಯಾವತ್ತಾದ್ರೆ. ದುಃಖ ಬರ್ತದೆ, ಆ ದುಃಖ ಯಾವತ್ತು ದುಃಖ ಇರ್ತದೆ, ಸುಖನೂ ಬರ್ತದೆ, ಎರಡೂ ಬರ್ತದೆ. ಅದು ಬಂದಾಗಲೇ ನೀವು ಕುಗ್ಗಬೇಡ. ದುಃಖನೂ ಬಂತಂದ್ರೆ ನೀನು ಓದಿ ಅಂದರೆ ಇದು ಜನ್ಮ ಹಾಳು ಮಾಡ್ಕೋತಿ. ಮತ್ತು ಸುಖ ಬಂತಂದ್ರೆ ಮತ್ತು ಮ್ಯಾಲೆ ಹಾರಾಡಿದೆ ಅಂದ್ರೆ ಮತ್ತು ನಿನಗೆ ದುಃಖನೇ. ಯಾಕಂದ್ರೆ ಅದರಿಂದ ಕೂಡ ಈ ಮನುಷ್ಯನ ಜನ್ಮ ಅನರ್ಥವಾಗಿ ಹಾಳಾಗಿ ಹೋಗ್ತದ. ಹಾಗಾಗಿ ಮಹಾತ್ಮರು ಭಾಳಷ್ಟು ನೋಡಪ್ಪ, ಇಂಥದ್ದೇ ಮನುಷ್ಯನ ಯೌವನ ಸಂಪತ್ತು ಇವೆಲ್ಲ ಬಂದಾಗ ನೀನೇನಂದ್ರೆ ಜಾಗ್ರತೆಯಿಂದ ಇರು, ಹುಷಾರಾಗಿರು ಅಂತ ಹೇಳ್ತಾರೆ. ನೋಡ್ರಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಮತ್ತು ಸತ್ಕುಲೋದಯ ಅಂತಂದ್ರೆ ಉತ್ತಮ ಕುಲದಲ್ಲಿ ಹುಟ್ಟುವಂಥದ್ದು, ಉತ್ತಮ. ಮತ್ತು ಯಾಕಂದ್ರೆ ನಾನೇ ಶ್ರೇಷ್ಠ, ಯಾಕಂದ್ರೆ ಇಲ್ಲಿ ಉತ್ತಮ ಒಂದು ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಶ್ರೇಷ್ಠ, ನನ್ನಂಥ ಉತ್ತಮ ಕುಲದವನು ಯಾರಿಲ್ಲ ಅಂತ ತಿಳಿದು ಇಲ್ಲಿ ಗರ್ವ ಪಡುವಂಥದ್ದು. ಅದು ಕೂಡ ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ ಮನುಷ್ಯನಿಗೆ. ಮತ್ತು ನನ್ನಂಥ ಒಂದು ಶ್ರೇಷ್ಠವಾದಂಥದ್ದು ಇಲ್ಲೇ ಇಲ್ಲ. ನಾ ಭಾಳ ಎಂಥ ಪಂಡಿತನಿದ್ದರೂ ಕೂಡ, ದೊಡ್ಡವನಿದ್ದರೂ ಕೂಡ, ಸತ್ಪುರುಷನಿದ್ದರೂ ಕೂಡ ಅವರನ್ನು ನಿಂದಿಸುವಂಥದ್ದು. ಯಾಕಂದರೆ ನಾನು ಉತ್ತಮ ಕುಲದಲ್ಲಿ ಹುಟ್ಟಿದ್ದೀನಿ, ಮತ್ತು ಇಲ್ಲಿ ನಾನೇ ಶ್ರೇಷ್ಠ ಇದ್ದೀನಿ ಅಂಥೇಳಿ ನನ್ನಂಥ ಉತ್ತಮ ಕುಲದವರು ಯಾರು ಇಲ್ಲವೇ ಇಲ್ಲ ಅನ್ನುವಂಥ ಒಂದು ಮದ ಬಂದುಬಿಡುವಂಥದ್ದು. ಅದು ಕೂಡ ಭಾಳಷ್ಟು ಡೇಂಜರು ಅಥವಾ ಅನರ್ಥವನ್ನು ಉಂಟು ಮಾಡ್ತದೆ. ಯಾಕಂದ್ರೆ ಎಂಥ ಪಂಡಿತರು, ನಾನು ಇವಾಗ ಕೆಲವು ವಿಚಾರಗಳನ್ನು ಬಂದಿದ್ದಾವೆ ಹಿಂದೆ ಕೂಡ, ಕಾಶಿ ಒಳಗೆ ಇದೇ ಮಾತು ಇವರಿಗೆ ಬಂತು, ಯಾರು ಶಂಕರಾಚಾರ್ಯರಿಗೂ ಕೂಡ ಹಾಗೆ ಬಂತು. ಇಲ್ಲ ಭಾಳಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ ಅವರು. ಇಲ್ಲಿ ಕೂಡ ಏನು ಹೇಳ್ತಾರೆ ಅಂತಂದ್ರೆ, ನಾನು ಭಾಳಷ್ಟು ಶ್ರೇಷ್ಠ ಅದೀನಿ, ನಾನು ಉತ್ತಮ ಕುಲದವದೀನಿ ಅನ್ನುವಂಥದ್ದು ಕೂಡ, ಎಷ್ಟೇ ಪಂಡಿತ ದೊಡ್ಡವನಿದ್ದರೂ ಕೂಡ, ಸತ್ಪುರುಷರಿದ್ದರೂ ಕೂಡ ಅವ್ರಿಗೆ ನಿಂದೆ ಮಾಡುವಂಥ ಭಾವ ಬಂದುಬಿಡ್ತದೆ. ಆವಾಗ ಮತ್ತು ತನ್ನನ್ನೇ ಶ್ರೇಷ್ಠನನ್ನಾಗಿ ತಿಳಿದುಕೊಳ್ಳುವಂಥವನು ಈ ಪ್ರಕಾರ ಮಾಡೋದ್ರಿಂದ ಇವನಿಗೆ ಪಾಪನೇ ಅಲ್ಲಿ ಘಟಿಸ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಶಂಕರಾಚಾರ್ಯರಿಗೆ ಕಳಿಸಿದಾಗ ಅಲ್ಲಿ ಕೂಡ ಅವರು ನದಿಗೆ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು, ಕಾಶಿ ಒಳಗೆ ಸಣ್ಣ ಸಣ್ಣ ದಾರಿಗಳು, ಇಬ್ಬರು ಕೈ ಹಿಡ್ಕೊಂಡು ಹೋಗೋಕ್ಕಾಗಂಗಿಲ್ಲ, ಒಬ್ಬರೇ ಹೋಗ್ಬೇಕು, ಒಬ್ಬರಿಂದ ಮುಂದೆ ಹೋಗ್ಬೇಕು, ಅಷ್ಟೊಂದು ಸಣ್ಣ ಜಾಗಗಳು. ಗಂಗಾ ನದಿ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದ ಎದುರುಗಡೆ ಅದನ್ನು ಪರೀಕ್ಷೆ ಮಾಡೋಕೆ ಬಂದು ನೋಡ್ರಿ,
ಶೂದ್ರ ವೇಷ ಹಾಕ್ಕೊಂಡು ನೋಡ್ರಿ. ಅದಕ್ಕೆ ಇಲ್ಲಿ ಎಲ್ಲನೂ ಪರೀಕ್ಷೆ ನಡೀತಾವೆ, ಎಲ್ಲ ರೀತಿಯಿಂದನೂ ಪರೀಕ್ಷೆ ನಡೀತಾವೆ. ಅಲ್ಲಿ ಶೂದ್ರರ ಒಂದು ವೇಷ ಹಾಕ್ಕೊಂಡು 4 ನಾಯಿಗಳನ್ನು ಹಿಡ್ಕೊಂಡು ನಿಂತುಬಿಟ್ಟು ಒಬ್ಬ ಮನುಷ್ಯ ನಿಂತ್ಕೊಂಡು ಬಿಟ್ಟ ಎದುರುಗಡೆ. ಆತಂದು ಗಚ್ಚತಿ ಅಂದತ್ತ, ಸರಿ ನಮ್ಮ ಮಡಿಯಿಂದ ಬರಕತ್ತೀನಿ ಅಂದಗಳನ್ನೇ. ಯಾವ್ದು ಮಡಿ ಅಂತೀಯೋ, ಎಲ್ಲಿಗೆ ಸರಿಬೇಕೋ? ಶರೀರ ನೋಡಿದ್ರೆ ಸಪ್ತಧತ್ತು ಸಮಂಪಿಂಡಮ್ ಅದ, ಜೀವಾತ್ಮ ವಿಭು ಅದ, ಎಲ್ಲ ಕಡೆ ತುಂಬ್ಯದ, ಯಾವುದು ಸರಿ ಅಂತಿದ್ರಲ್ಲಿ ಅಂತ ಕೇಳಿದಾಗ ಆತಗೆ ಭಾಳಷ್ಟು ಗಾಬರಿ ಆಗಿಬಿಡ್ತದ ಶಂಕರಾಚಾರ್ಯರಿಗೆ. ಅರೇ ನಾನು ಏನು ತಿಳ್ಕೊಂಡಿದ್ದೆ ನಾನು. ಆದರೆ ಈ ವಿಚಾರ ತಿಳಿಬೇಕಂದ್ರೆ ಮಹಾತ್ಮರಿಗೆ ತಿಳಿತದ. ಇದು ಸಾಮಾನ್ಯ ಅಲ್ಲ, ಪರಮಾತ್ಮ ಕಾಶಿ ವಿಶ್ವನಾಥನೇ ಈ ರೂಪವಾಗಿ ಬಂದಿದ್ದಾನಂತ ಗೊತ್ತಾಗ್ಬಿಡ್ತದಗ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಏನೋ ಭಕ್ತರನ್ನು, ಜಗತ್ತಿನಾಗ ಜನರನ್ನು ಉದ್ಧಾರ ಮಾಡೋಕೆ ನನ್ನ ಅಂಶದಿಂದ ಬಂದಂಥವ್ ನೀನು, ನನ್ನ ರೂಪಾಗಿ ಬಂದಂಥವ್ ನೀನು ಇಂಥ ಒಂದು ಭಾವಕ್ಕೆ ಒಳಗಾಗಿ ಏನೋ ನೀನು ಇಂಥದ್ದೇನು ಹಿಡ್ಕೊಂಡು ಏನೋ ನೀನು ಅಂದರೆ ನೀ ಏನು ತಿಳ್ಕೊಂಡಿಯಪ್ಪ ನೀನು? ಈ ಥರ ನೀನು ಗಚ್ಚತಿ ಸರಿ ದೂರ ಸರಿ ಅಂದರೆ ಏನು ಸರಿಸ್ತಿ? ನಿನ್ನ ಶರೀರದಲ್ಲಿರುವಂಥದ್ದು ನನ್ನ ಶರೀರದಾಗದ, ನನ್ನ ಶರೀರದಲ್ಲಿರುವಂಥದ್ದು ನಿನ್ನ ಶರೀರದಾಗದ. ಆದರೆ ಜೀವಾತ್ಮ ವಿಭು ಎಲ್ಲ ಕಡೆ ತುಂಬಿದೆ. ಯಾವುದನ್ನು ಸರಿಸ್ತಿದ್ದಿ, ಯಾವುದನ್ನು ಇಡ್ತಿ ಅಂತಂದಾಗ ಅವಾಗ ಆತಗಾಯಿತು. ಅವಾಗೆ ಹೇಳಿದರು, ಯಾರೇ ಇರಲಿ ತತ್ವವನ್ನು ಬಲ್ಲಂಥವು ನನ್ನ ಸದ್ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಶಂಕರಾಚಾರ್ಯರು ಅವಾಗ ಹೇಳಿದ್ದು. ಅದಕ್ಕೆ ಆ ರೀತಿ ಏನಾದರೂ ಮದ ಬಂತು ಅಂದ್ರೆ ಏನಾಗ್ತದೆ, ಅವ್ರು ಯಾರು ಇವ್ರು ಯಾರು ಅನ್ನುವಂಥದ್ದು ತಿಳಿಯಂಗಿಲ್ಲ. ಹಾಗಾಗಿ ನಿನ್ನ ಜನ್ಮವನ್ನು ನೀನೇ ಹಾಳು ಮಾಡ್ಕೊಳ್ತಿದ್ದಿ. ಅನಂತ ರೀತಿಯ ಪಾಪದ ಘಟನೆಗಳು ಕೂಡ ಸಂಭವ ಆಗ್ತವೆ. ಅದರಿಂದ ಮನುಷ್ಯನ ಯೌವನ ಅದಕ್ಕೆ ಹೇಳ್ತಾರೆ ಇಲ್ಲಿ ಕೂಡ, ಅಂಥ ಸಂದರ್ಭದಲ್ಲಿ ಇಂಥ ಕುಲದಲ್ಲಿ ಹುಟ್ಟಿದ್ದೀನಿ, ನಾ ಪಂಡಿತದೀನಿ ಅಂತ ತನ್ನನ್ನೇ ತಾನು ಶ್ರೇಷ್ಠ ಅಂತ ತಿಳ್ಕೊಂಡು ಈ ಪ್ರಕಾರ ಮಾಡೋದ್ರಿಂದ ಅದಕ್ಕೆ ಪಾಪವೇ ಪ್ರಾಪ್ತಿ ಆಗ್ತದೆ. ಅದಕ್ಕೆ ದುರಿತದೊಳು ಅಧಿಕವಾವುದು ನಿಂದೆ ಅನ್ನುವಂಥದ್ದು. ಅಂದ್ರೆ ನಿಂದೆಗಿಂತ ಅಧಿಕವಾದಂತಂದ್ರೆ ಹಲೋ ಓ ಹೌದೌದು ಹೇಳಿದ್ರೆ ನಾನು ಮರ್ತೆ ಹೋಗಿದ್ದೀನಿ. ಅದಕ್ಕೆ ಇದೊಂದು ಮುಗಿಸೋಣ. ದುರಿತದೊಳ ಅಧಿಕವಾದ ನಿಂದೆ ಅಂತ, ನಿಂದೆಗಿಂತ ಅಧಿಕವಾದಂಥದ್ದು ಪಾಪ ಯಾವುದೂ ಇಲ್ಲ ಅಂತ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಿಂದೆ ಮಾಡುವಂಥದ್ದು ಕೂಡ ಭಾಳಷ್ಟು. ಈಗ ನಾವು ಯಾವಾಗ ನಿಂದೆ ಅಂತ ಅಂದ್ಕೊಂಡ್ಬಿಟ್ಟಿವಿ ಆವಾಗ ತಕ್ಷಣ ಬಂದು ಸೇರಿಬಿಡ್ತದೆ ಪಾಪ ಅನ್ನುವಂಥದ್ದು. ದುರಿತದೊಳ ಅಧಿಕವಾವುದು ಯಾವುದು? ಪಾಪದಲ್ಲಿ ಭಾಳಷ್ಟು ದೊಡ್ಡದು ಪಾಪ ಯಾವುದು ಅಂದ್ರೆ ನಿಂದೆ ಅನ್ನುವಂಥದ್ದು. ಈ ರೀತಿಯಾಗಿ ಉತ್ತಮ ರೀತಿಯಿಂದ ಕೆಲವು ವಿಚಾರಗಳನ್ನು ಅವರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಮತ್ತಿನ್ನು ಕೆಲವು ವಿಚಾರಗಳದಾವೆ ಭಾಳಷ್ಟು, ಅದನ್ನು ನೋಡೋಣ. ನಾವಿವತ್ತು ಅಮಾವಾಸ್ಯೆ ಹೇಳುವಂಥ ವಿಚಾರದಲ್ಲಿ ನಾನು ಮರೆತು ಹೇಳಿದ್ರಿ, ನಿಮಗೆ ಭಾಳ ಖುಷಿ ಆಯಿತು. ಇವಾಗ ನಾವು ಗುರುವಿನ ಒಂದು ಸ್ತುತಿ ಮಾಡೋಣ. ಒಂದು 5 ನಿಮಿಷ ನೀವೆಲ್ಲರೂ ಸ್ವಲ್ಪ ಇದು ಮಾಡಿದ್ರೆ ಕೇಳಿದ್ರು ಕೂಡ ಧನ್ಯರೇ. ಯಾಕಂದರೆ ಕೇಳುವಂಥದ್ದು ಎಲ್ಲರಿಗೆ ಭಾಳಷ್ಟು ಧನ್ಯರು, ಪುಣ್ಯಾತ್ಮರು ಅಂತಲೇ ಮಹಾತ್ಮರೇ ಹೇಳ್ಯಾರ, ನಾನು ಹೇಳುವಂಥದ್ದಲ್ಲ. ಅದನ್ನು ಒಂದು 5 ನಿಮಿಷ ಕೂತ್ಕೊಂಡು ನಾವೆಲ್ಲರೂ ಕೇಳೋಣ. ಈಗ ಶರಣ ಜನರ ಸದುಹೃದಯ ನಳಿನದೊಳಗೆ ಹೇಳಿಬಿಡ್ತೀನಿ, ಮತ್ತು ಸುಮ್ಮ ಕೇಳಿರಿ. ಬೇಕಾದ್ರೆ ಶಿವಾಯ ನಮ ಅಂತ ಬೇಕಾದ್ರೆ ಹೇಳಂಗಿದ್ರೆ ಹೇಳ್ರಿ.